ನಮಸ್ಕಾರ ಸ್ನೇಹಿತರೆ, ನಾನು ಎನ್ ಕರಿಬಸಪ್ಪ, ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ. ಆತ್ಮೀಯರೇ, ನಾವು ಈಗಾಗಲೇ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ 6ರಿಂದ 8ನೇ ತರಗತಿ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ 2022ಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ನಿಮ್ಮ ಹತ್ರ ಹಂಚ್ಕೊಂತ ಈಗಾಗಲೇ ಸುಮಾರಷ್ಟು ಮುಂದೆ ಬಿಟ್ಟಿದ್ದೀವಿ. ಎಷ್ಟು 4 ತರಗತಿಗಳನ್ನು ನಿಮಗೆ ಈಗಾಗಲೇ ಈ ವಿಷಯವಾಗಿ ನಿಮಗೆ ಮನನ ಆಗಿದೆ, ಮನದಟ್ಟಾಗಿದೆ. ಇದರಲ್ಲಿ ಬರುವಂಥ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಪ್ರಥಮ ಭಾಷೆ ಏನು ಪತ್ರಿಕೆ 1, ಪ್ರಥಮ ಪತ್ರಿಕೆ 1 ಮತ್ತು ಪತ್ರಿಕೆ 3 ಈ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ನಾನು ಸಾಮಾನ್ಯ ಕನ್ನಡ ಮತ್ತು ಕನ್ನಡ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನಾನು ನಿಮ್ಮ ಈವರೆಗೂ ನಡೆದಂಥ ಏನು 4 ತರಗತಿಗಳು ನಡೆದಿದ್ದಾವೆ, 4 ತರಗತಿಗಳಲ್ಲಿ ತಾವು ತೋರಿಸಿರುವಂತಹ ಉತ್ತಮವಾದಂಥ ಸ್ಪಂದನೆ ಮತ್ತು ಒಂದಿಷ್ಟು ಪ್ರೇರಣೆ, ಉತ್ತಮವಾದಂಥ ಕಾಮೆಂಟ್ಗಳನ್ನು ಹಾಕ್ತಾ ಉತ್ತಮವಾದಂಥ ಒಂದು ಪ್ರೇರಣೆಯನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಸಾಧನಾ ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು 5ನೇ ವಿಡಿಯೋನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇವೆ. 5ನೇ ತರಗತಿಯಲ್ಲಿ ನೀವು ಈಗ ಭೇಟಿಯಾಗ್ತಾ ಇದ್ದೇವೆ. ಈ ಒಂದು ತರಗತಿಯಲ್ಲಿ ಸ್ನೇಹಿತರೆ, ನಾನು ಸಾಮಾನ್ಯ ಕನ್ನಡ ಮತ್ತು ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಶೇಷವಾದಂಥ ಮತ್ತು ಕನಿಷ್ಠ 3-4 ಪ್ರಶ್ನೆಗಳನ್ನು ನೀಡುವಂತಹ ಒಂದು ವಿಷಯವನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂದರೆ ಕ್ರಿಯಾಪದಗಳು ಅಂತ. ಕ್ರಿಯಾಪದಗಳ ಮೇಲೆ ಸುಮಾರು 4-5 ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಹೇಗೆ ಕೇಳ್ತಾರೆ, ಯಾವ ವಿಷಯಗಳನ್ನು ಇಲ್ಲಿ ಒಳಗೊಂಡಿರುತ್ತೆ ಮತ್ತು ಪ್ರಶ್ನೆಗಳ ಮಾದರಿ ಹೇಗಿರುತ್ತೆ ಅನ್ನುವಂಥ ಒಂದು ಸಮಗ್ರವಾಗಿರುವಂಥ ಮಾಹಿತಿ ನಿಮಗೆ ಒಂದು ಉದಾಹರಣೆ ಸಹಿತ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಈ ತರಗತಿ ನಿಮ್ಮ ಒಂದು ಬರುವಂಥ ಪರೀಕ್ಷೆಯನ್ನು ಭಾಳ ಯಶಸ್ವಿಯಾಗಿ ಒಂದು 5ರಿಂದ 6 ಅಂಕಗಳನ್ನು ನೀವು ಪಡೆಯೋದಕ್ಕೆ ಉತ್ತಮವಾದಂಥ ಬೆಂಬಲವನ್ನು, ಒಂದು ದೃಢತೆಯನ್ನು, ಆತ್ಮಸ್ಥೈರ್ಯವನ್ನು ನೀಡುತ್ತೆ ಅನ್ನುವಂಥ ಆಶ್ವಾಸನೆಯೊಂದಿಗೆ ಇದನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಈ ತರಗತಿಯಲ್ಲಿ ಕ್ರಿಯಾಪದ ಅಂದರೆ ಏನು, ಕ್ರಿಯಾಪದದ ಮೂಲ ರೂಪ ಅಂದರೆ ಏನು ಮತ್ತು ಕ್ರಿಯಾಪದದಲ್ಲಿ ಬರುವಂತಹ ರೂಪಗಳು ಅಥವಾ ವಿಧಗಳು, ಅರ್ಥರೂಪ ಕ್ರಿಯಾಪದಗಳು, ಕಾಲರೂಪ ಕ್ರಿಯಾಪದಗಳು, ಹಾಗೆ ಅಕರ್ಮಕ ಮತ್ತು ಸಕರ್ಮಕ ಕ್ರಿಯಾಪದಗಳು, ಅಷ್ಟೇ ಅಲ್ಲ ಕಾಲಪಲ್ಲಟ ಮತ್ತು ಆಖ್ಯಾತ ಪ್ರತ್ಯಯ, ಇಷ್ಟೂ ವಿಷಯಗಳನ್ನು ನಿಮ್ಮ ಹತ್ರ ಈಗ ಚರ್ಚೆ ಮಾಡ್ತಾ ಇದ್ದೀನಿ. ಈ ಪ್ರತಿಯೊಂದು ವಿಷಯದ ಮೇಲೂ ಒಂದೊಂದು ಪ್ರಶ್ನೆಗಳು ಸಾಮಾನ್ಯವಾಗಿರ್ತವೆ. ಹಾಗೆ ಒಂದು ಮಾದರಿ ಪ್ರಶ್ನೆಗಳನ್ನು ಸಹಿತ ನಿಮಗೆ ಇದರ ಮೂಲಕ ಕೊಡ್ತಾ ಆ ಕಲಿಕೆಯನ್ನು ಇನ್ನಷ್ಟು ದೃಢಪಡಿಸ್ಕೊಳ್ಳೋಣ. ಸ್ನೇಹಿತರೆ, ಇನ್ನೇಕೆ ತಡ, ನೋಡೋಣ. ಹಾಗಿದ್ದರೆ ವಾಕ್ಯದಲ್ಲಿ ಕ್ರಿಯಾಪದ ಅಂದರೆ ಏನು, ವಾಕ್ಯದಲ್ಲಿ ಕ್ರಿಯಾಪದ ಎಲ್ಲಿರುತ್ತೆ ಮತ್ತು ಕ್ರಿಯಾಪದವನ್ನು ಹೇಗೆ ಗುರುತಿಸ್ಕೋಬೇಕು ಅಂತ ನೋಡೋದಾದರೆ ನೋಡೋಣ. ಗಿರೀಶನು ವಿಜಯವಾಣಿ ದಿನಪತ್ರಿಕೆಯನ್ನು ಓದುತ್ತಿದ್ದಾನೆ ಅಂತ ಹೇಳಿ ಒಂದು ವಾಕ್ಯ ಇದ್ದರೆ, ಈ ವಾಕ್ಯದಲ್ಲಿ ಬಳಕೆಯಾಗಿರುವಂಥ ಪದಗಳು ಯಾವ್ಯಾವು ಅಂದರೆ ಗಿರೀಶನು ಅಂತ ಒಂದು ಪದ ಇದೆ, ವಿಜಯವಾಣಿ ದಿನಪತ್ರಿಕೆ ಅನ್ನೋದು ಒಂದು ಪದ ಇದೆ ಮತ್ತು ಓದುತ್ತಿದ್ದಾನೆ ಅನ್ನೋದೊಂದು ಪದ ಇದೆ ಅಲ್ವಾ. ಈ ಥರ 3 ಪದಗಳನ್ನು ಪ್ರಮುಖವಾಗಿ ನಾವು ವಿಂಗಡಿಸ್ತೀವಿ. ಇದರಲ್ಲಿ ಗಿರೀಶನು ಅನ್ನೋದು ಕ್ರಿಯಾಪದಕ್ಕೆ ಸೂಟಬಲ್ ಆಗಿ ಹೊಂದಿಕೆ ಆಗಿರುವಂಥ ಕರ್ತೃಪದ. ಅಂದರೆ ಯಾರು ಓದ್ತಾ ಇರೋರು ಅವರನ್ನು ನಾವು ಗಿರೀಶನು ಅಂತ ಅಲ್ವಾ. ಇದು ನಾಮಪದನೂ ಹೌದು, ಆದರೆ ಪ್ರತ್ಯಯ ಪ್ರಥಮ ವಿಭಕ್ತಿ ಪ್ರತ್ಯಯ ಇರೋದರಿಂದ ಇದನ್ನು ಕರ್ತೃಪದ ಅಂತ ಕರಿತೇವೆ ಇದನ್ನು. ಹಾಗೆ ವಿಜಯವಾಣಿ ದಿನಪತ್ರಿಕೆಯನ್ನು ಅಂತ ಒಂದು ನಾಮಪದ ಇದೆ, ಇದಕ್ಕೆ ಅನ್ನು ಪ್ರತ್ಯಯ ಸೇರಿರೋದ್ರಿಂದ ಇದನ್ನು ಕರ್ಮಪದ ಅಂತ ಗುರುತಿಸ್ತೇವೆ, ಇದನ್ನು ಕರ್ಮಪದ. ಹಾಗೆಯೇ ನೀವು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕರ್ಮಪದವನ್ನು ಗುರುತಿಸಿ ಅಂತೇಳಿ ಒಂದು ವಾಕ್ಯ ಕೊಟ್ಟರೆ ಎಲ್ಲಿ ಅನ್ನು ಪ್ರತ್ಯಯ ಇದೆ ಅನ್ನೋದನ್ನು ಗುರುತಿಸಬೇಕು, ಆ ಪದವನ್ನು ನಾವು ಕರ್ಮಪದ ಅಂತ ಗುರುತಿಸಬೇಕಾಗುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಇನ್ನೊಂದು ಪದ ಕ್ರಿಯಾಪದ, ಅದು ಸಾಮಾನ್ಯವಾಗಿ ವಾಕ್ಯದ ಕೊನೆಯಲ್ಲಿರುತ್ತೆ ಅಂತ ಆಗಲೇ ನಿಮಗೆ ಸುಮಾರು ಸರಿ ನಾನು ಬೇರೆ ಬೇರೆ ಒಂದು ವಿಡಿಯೋಗಳಲ್ಲಿ ತರಗತಿಗಳಲ್ಲಿ ಚರ್ಚೆ ಮಾಡಿದ್ದೇನೆ. ಹಾಗಾಗಿ ಇದು ಓದುತ್ತಿದ್ದಾನೆ ಅಂತ ಏನಿದೆ ಅದು ಕ್ರಿಯಾಪದ. ಈಗ ನಿಮಗೆ ದೃಢ ಆಯಿತು, ಒಂದು ವಾಕ್ಯದಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ ಅಂತ ಇರುತ್ತೆ ಅನ್ನೋದು ಗೊತ್ತಾಯಿತು ಈಗ ನಮಗೆ. ಹಾಗಿದ್ದರೆ ನಾವು ಕ್ರಿಯಾಪದ ಅಂದರೆ ಏನು ಅಂತ ನೋಡೋದಾದರೆ ಒಂದು ಸ್ವಲ್ಪ ವಿವರವಾಗಿ, ಒಂದು ವಾಕ್ಯದಲ್ಲಿ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡುವ ಪದವನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಅಥವಾ ಇನ್ನೂ ಒಂದು ರೀತಿ ಹೇಳ್ತೀವಿ, ನಾವು ಕ್ರಿಯೆ ನಡೆದಿರುವ ಬಗ್ಗೆ ತಿಳಿಸುವ ಪದವನ್ನೇ ನಾವು ಕ್ರಿಯಾಪದ ಅಂತಂದು ಸಹಿತ ಕರಿತೀವಿ. ಅಂದರೆ ಕ್ರಿಯಾಪದ ಅಂದರೆ ಕ್ರಿಯೆಯ ಸ್ಥಿತಿ, ಒಂದು ವರ್ಕ್ ಯಾವ ಸ್ಥಿತಿಯಲ್ಲಿದೆ, ವರ್ಕನ್ನು ಆಗಿದೆ ಅಂತ ಸೂಚಿಸುವಂಥ ಪದ ಯಾವುದು, ಅದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಇದು ಗಮನಕ್ಕೆ ಇಟ್ಕೋಬೇಕು. ಉದಾಹರಣೆ ನೋಡ್ತಾ ಇದ್ದೀವಿ, ಬರೆಯುತ್ತಾಳೆ ಅಂತ ಒಂದು ಪದ ಇದೆ, ಇದು ಸ್ತ್ರೀಲಿಂಗ ಏಕವಚನ ಕ್ರಿಯಾಪದ ಇದು. ಹಾಗಾಗಿ ಬರೆಯುತ್ತಾಳೆ.
ಹಾಗೆ ನೋಡುವನು, ಏನು ನೋಡ್ತಾ ಇದ್ದೀವಿ? ನೋಡುವನು ಅನ್ನೋದಿದೆಯಲ್ಲ, ಇದು ಒಂದು ಕ್ರಿಯಾಪದ. ತಿನ್ನುವರು, ಇದು ಒಂದು ಕ್ರಿಯಾಪದ. ಇಲ್ಲಿ ನಾನು ಕ್ರಿಯಾಪದಗಳ ಬೇರೆ ಬೇರೆ ವಿಧಗಳಲ್ಲಿ ಕೊಡ್ತಾ ಇದ್ದೇನೆ. ಒಂದು ಸ್ತ್ರೀಲಿಂಗ ರೂಪದ ಏಕವಚನ, ಇನ್ನೊಂದು ಪುಲ್ಲಿಂಗದ ಏಕವಚನ, ಮತ್ತೊಂದು ಬಹುವಚನ. ತಿನ್ನುವರು ಅನ್ನುವಂಥ ಒಂದು ಬಹುವಚನವನ್ನು ಕೊಡ್ತಾ ಇದ್ದೇನೆ. ಹೀಗೆ ಕ್ರಿಯಾಪದಗಳಲ್ಲಿ ಏಕವಚನ ಕ್ರಿಯಾಪದಗಳು, ಬಹುವಚನ ಇದು ಸಹಿತ ಇರುತ್ತೆ. ಇದು ನಮಗೆ ಗಮನಿಸಬೇಕು. ಈ ಥರ ವಚನ ಲಿಂಗವನ್ನು ಸೂಚಿಸುವಂಥ ಪ್ರತ್ಯಯಗಳು ಧಾತುಗಳಿಗೆ ಸೇರಿದಾಗ ಇದನ್ನು ಆಖ್ಯಾತ ಪ್ರತ್ಯಯ ಅಂತವೆ. ಅದರ ವಿವರವನ್ನು ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಹಾಗಿದ್ರೆ ಕ್ರಿಯಾಪದ ಅಂದ್ರೆ ಏನು, ಅದರ ಉದಾಹರಣೆ ಇದನ್ನು ಗಮನಿಸಿದ್ವಿ. ಈಗ ನಾವು ಕ್ರಿಯಾಪದ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಕ್ರಿಯಾಪದ ನೋಡಿ, ಕ್ರಿಯಾಪದ ಹೇಗೆ ಬರುತ್ತೆ ಅಂದರೆ ಒಂದು ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಆ ಕ್ರಿಯಾಪದದ ಮೂಲ ರೂಪಕ್ಕೆ ಕಾಲಸೂಚಕ ಪ್ರತ್ಯಯವನ್ನು ಸೇರಿಸ್ತೀವಿ. ಯಾವ ಕಾಲದಲ್ಲಿದೆ ಇದು? ಭೂತಕಾಲದಲ್ಲಿದೆಯೋ, ವರ್ತಮಾನ ಕಾಲದಲ್ಲಿದೆಯೋ, ಅಥವಾ ಭವಿಷ್ಯತ್ ಕಾಲದಲ್ಲಿದೆಯೋ? ನೋಡಿ, ನಿಮಗೆ ಕಾಲಗಳ ಪರಿಚಯ ಮಾಡಿಸುವಾಗ ಬೇಡ, ಮತ್ತೆ ಈ ತರಗತಿಯಲ್ಲಿ ಮತ್ತೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಇಲ್ಲಿ ಒಂದು ಕಾಲಸೂಚಕ ಪ್ರತ್ಯಯ ಇರುತ್ತೆ. ಇದು ಬಹಳ ಮುಖ್ಯ. ಒಂದು ಧಾತುಗೆ ಒಂದು ಕಾಲಸೂಚಕ ಪ್ರತ್ಯಯ ಮತ್ತು ಒಂದು ಆಖ್ಯಾತ ಪ್ರತ್ಯಯ, ಇಷ್ಟು ಸೇರಿಬಿಟ್ಟು ಒಂದು ಕ್ರಿಯಾಪದ ರಚನೆ ಆಗುತ್ತೆ. ಕ್ರಿಯಾಪದ ಅಂದರೆ ಮುಖ್ಯವಾಗಿ 3 ಅಂಶಗಳನ್ನು ಒಳಗೊಂಡಿರುತ್ತೆ. ಒಂದು ಧಾತು ಇರುತ್ತೆ, ಮತ್ತೊಂದು ಕಾಲಸೂಚಕ ಪ್ರತ್ಯಯ ಇರುತ್ತೆ, ಮತ್ತೊಂದು ಆಖ್ಯಾತ ಪ್ರತ್ಯಯ ಇರುತ್ತೆ. ಇದು ಗಮನದಲ್ಲಿರಬೇಕು. ಆಯಿತಾ? ಓಕೆ, ಇನ್ನೊಂದು ಸ್ವಲ್ಪ ನಾನು ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಓದುತ್ತಾನೆ ಅಥವಾ ಬರೆಯುತ್ತಾಳೆ ಅಥವಾ ನೋಡುವನು ಅಥವಾ ತಿನ್ನುವರು ಅಂತೇಳಿ ಒಂದು ಕ್ರಿಯಾಪದ ಇದ್ದರೆ ಅದರಲ್ಲಿ ಒಂದೊಂದೇ ಧಾತು ನೋಡ್ತಾ ಹೋಗೋಣ. ಮೂಲ ರೂಪ ಏನು? ಓದುತ್ತಾನೆ ಅನ್ನೋದ್ರಲ್ಲಿ ಓದು ಅನ್ನೋದು ಧಾತು. ಉತ್ತ ಅಂತ ಇದೆಯಲ್ಲ, ಅದು ಕಾಲಸೂಚಕ ಪ್ರತ್ಯಯ. ಆನೆ ಅಂತ ಇದೆಯಲ್ಲ, ಆನೆ ಅಂದರೆ ಎಲಿಫೆಂಟ್ ಅಂತ ಅರ್ಥ ಅಲ್ಲ, ಇದೊಂದು ಅಕ್ಷರಗಳ ಗುಂಪು. ಇದಕ್ಕೆ ಅರ್ಥ ಆನೆ ಅಂದರೆ ಎಲಿಫೆಂಟ್ ಅನ್ನೋದಕ್ಕೆ ಬಳಸಿದರಲ್ಲ, ಇದು ಆಖ್ಯಾತ ಪ್ರತ್ಯಯ. ಇದು ಅಕ್ಷರಗಳ ಗುಂಪು. ಆ ಮತ್ತು ನೇ, ಆ ಪ್ಲಸ್ ಎ ಅಥವಾ ಲೇ ಅಥವಾ ಅರು, ಈ ಥರದಲ್ಲಿ ಪ್ರತ್ಯಯಗಳು ಬರ್ತವೆ. ಇದನ್ನು ನಾವು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಇವು ಲಿಂಗವನ್ನು ಮತ್ತು ವಚನವನ್ನು ಸೂಚಿಸುವಂಥ ಅಕ್ಷರಗಳ ಗುಂಪು. ಇದನ್ನು ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಇದು ಗಮನಕ್ಕೆ ಇಟ್ಕೋಬೇಕು ನಾವು. ಓಕೆ, ಹಾಗೆ ಬರೆಯುತ್ತಾಳೆ ಅಂತ ಒಂದು ಕ್ರಿಯಾಪದವನ್ನು ನಾವು ಈ ಥರದಲ್ಲಿ ವಿಂಗಡಿಸಿದ್ರೆ ಅಥವಾ ವಿಸ್ತರಿಸಿದರೆ ಧಾತು ಬರೆ ಅನ್ನೋದು ಧಾತು. ಕಾಲಸೂಚಕ ಪ್ರತ್ಯಯ, ಇದು ಕಾಲಸೂಚಕ ಪ್ರತ್ಯಯ. ಉತ್ತ ವರ್ತಮಾನ ಕಾಲಸೂಚಕ ಪ್ರತ್ಯಯ, ಇದು ಉತ್ತ ಅನ್ನೋದಿದೆ. ಆಳೆ ಅಲ್ವಾ, ಇಲ್ಲಿ ಆಳೆ ಇದು ಆಖ್ಯಾತ ಪ್ರತ್ಯಯ. ಏನನ್ನು ಸೂಚಿಸುತ್ತೆ ಆಳೆ ಅನ್ನೋದು? ಇದು ಇಲ್ಲಿ ಲಿಂಗ ಇದೆ, ಸ್ತ್ರೀಲಿಂಗ, ಮತ್ತು ಏಕವಚನ ಇದೆ. ಎ ಅನ್ನೋದು ಏಕವಚನ ಇದೆ. ಹಾಗಾಗಿ ಲಿಂಗ ಮತ್ತು ವಚನವನ್ನು ಸೂಚಿಸುವಂಥ ಪ್ರತ್ಯಯಗಳಿದ್ದಾವೆ ಇಲ್ಲಿ. ಹಾಗೆ ಇದನ್ನು ಆಳೆ, ಹಾಗಾಗಿ ನೋಡುತ್ತಾಳೆ ಅಂತ ಪೂರ್ಣ ಕ್ರಿಯಾಪದ ರಚನೆ ಆಗುತ್ತೆ. ನೋಡಿ, ಒಂದು ಕ್ರಿಯಾಪದ ಹೇಗೆ ರಚನೆ ಆಯಿತು ಅನ್ನೋದು ನಮಗೆ ಗೊತ್ತಾಯಿತು. ಇನ್ನು ನೋಡುವನು ಅನ್ನೋದೇನಾದ್ರು ಒಂದು ಕ್ರಿಯಾಪದ ತಗೊಂಡು ಅದನ್ನು ವಿಸ್ತರಿಸೋದಾದರೆ ನಾವು, ಅಥವಾ ವಿಂಗಡಿಸಿ ನೋಡೋದಾದರೆ, ನೋಡು ಅನ್ನೋದು ಧಾತು ಆಗುತ್ತೆ. ವಾ ಅನ್ನೋದು ಪ್ರತ್ಯಯ, ಕಾಲಸೂಚಕ ಪ್ರತ್ಯಯ. ಅನು ಅನ್ನೋದು ಒಂದು ಆಖ್ಯಾತ ಪ್ರತ್ಯಯ. ಹಾಗಾಗಿ ಇದು ವಾ ಅನ್ನೋ ಕಾಲಸೂಚಕ ಪ್ರತ್ಯಯ ಇದೆ. ವಾ ಅನ್ನೋದು ವರ್ತಮಾನ, ಅದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಆಗಿರೋದ್ರಿಂದ ಇದು ಭವಿಷ್ಯತ್ ಕಾಲದ ಕ್ರಿಯಾಪದವಾಗಿ ಇದು ಬಳಕೆಯಾಗುತ್ತೆ, ಅಥವಾ ಆ ಥರದಲ್ಲಿ ಇದು ವರ್ತಿಸುತ್ತೆ. ಇದು ಗಮನಿಸಬೇಕು. ಓಕೆ, ನಾವೀಗ ಮುಂದಿನ ಅಂಶ ನೋಡೋಣ. ಧಾತು ಅಂದರೆ ಏನು ಅಂತ. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಇದನ್ನು ಧಾತು ಅಂತ ಕರಿತೀವಿ. ಅಷ್ಟೇ ಅಲ್ಲ, ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವನ್ನು ಅಥವಾ ಹೊಂದಿರದ ಪದವನ್ನು ಧಾತು ಅಂತ ಕರಿತೀವಿ. ಪ್ರತ್ಯಯವನ್ನು ಇರಬಾರ್ದು ಅಲ್ಲಿ ಪ್ರತ್ಯಯ. ಯಾವ ಪ್ರತ್ಯಯ ಇರಬಾರ್ದು? ಕಾಲಸೂಚಕ ಪ್ರತ್ಯಯ ಇರಬಾರ್ದು, ಆಖ್ಯಾತ ಪ್ರತ್ಯಯ ಇರಬಾರ್ದು. ಇವೆರಡನ್ನೂ ಹೊರತುಪಡಿಸಿ ಪ್ರತ್ಯೇಕಗೊಳಿಸಿರುವಂಥ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಒಂದು ಉದಾಹರಣೆ ನೋಡೋಣ. ಓದುತ್ತಾರೆ ಅಂತ ಹೇಳಿ ಒಂದು ಪದ ಇದ್ದರೆ ಕ್ರಿಯಾಪದ, ಓದು ಅನ್ನೋದು ಧಾತು, ಉತ್ತ ಅನ್ನೋದು ಕಾಲಸೂಚಕ ಪ್ರತ್ಯಯ, ಆರು ಅನ್ನೋದು ಆಖ್ಯಾತ ಪ್ರತ್ಯಯ.
ಈ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯವನ್ನು ತೆಗೆದುಬಿಟ್ರೆ, ರಿಮೂವ್ ಮಾಡಿದರೆ ಉಳಿದಿದ್ದೇನು ಓದು ಅನ್ನೋದು, ಅದು ಧಾತು. ನಾವು ಕಾಲಸೂಚಕ ಪ್ರತ್ಯಯವನ್ನು ಚೇಂಜ್ ಮಾಡ್ಬೋದು, ಆಖ್ಯಾತ ಪ್ರತ್ಯಯವನ್ನು ಚೇಂಜ್ ಮಾಡ್ಬೋದು, ಧಾತು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆ ಧಾತುಗೆ ಯಾವ ಕಾಲದ್ದು ಹಾಕ್ತೀವೋ, ಯಾವ ಆಖ್ಯಾತ ಪ್ರತ್ಯಯ ಹಾಕ್ತೀವೋ ಹಾಗಾಗಿ ಕ್ರಿಯಾಪದ ರಚನೆ ಆಗ್ತಾ ಹೋಗ್ತವೆ, ಹೊಸ ಹೊಸ ಕ್ರಿಯಾಪದ ರಚನೆ ಆಗ್ತಾ ಹೋಗುತ್ತೆ. ಇದು ಗಮನಕ್ಕೆ ಇಟ್ಕೋಬೇಕು. ಓಕೆ, ಈಗ ನಾವು ಏನು ಧಾತುಗಳನ್ನು ಹೇಳಿದೆ, ಈ ಧಾತುಗಳಲ್ಲಿ 2 ವಿಧ ಇದೆ. ಒಂದು ಮೂಲ ಧಾತು ಅಥವಾ ಸಹಜ ಧಾತು ಅಂತ ಕರಿತೀವಿ, ಇರುವಂಥದ್ದೇ ಮೂಲದಿಂದ ಇದ್ದಿದ್ದು. ಉದಾಹರಣೆಗೆ ಓದು, ಇದು ಮೂಲಧಾತು, ಬರೆ ಮೂಲಧಾತು, ನೋಡು ಮೂಲಧಾತು, ತಿನ್ನು ಮೂಲಧಾತುಗಳು. ಈ ಥರ ಮೂಲದಲ್ಲಿ ಇದ್ದಂತು. ಇದಕ್ಕೆ ಏನೂ ನಾವು ಹೊಸ ಪ್ರಯತ್ನ ಮಾಡಿಲ್ಲ, ಮತ್ತೊಂದು ಪ್ರತ್ಯಯವನ್ನು ಸೇರಿಸಿ ಆ ಧಾತು ಹೊಸ ಧಾತುವನ್ನು ಪ್ರಯತ್ನ ಮಾಡಿಲ್ಲ ನಾವು, ಆಯಿತು. ಆದರೆ ಇನ್ನೊಂದು ಥರ ಇದ್ದಾವೆ ಸಾಧಿತ ಧಾತುಗಳು ಅಂತ. ಸಾಧಿತ ಧಾತುಗಳು ಅಂದ್ರೇನು ಅಂದರೆ ಕೆಲವು ಪ್ರತ್ಯಯಗಳನ್ನು ಸೇರಿಸಿ ಧಾತುವಿಗೆ ಪ್ರತ್ಯಯಾಂತ್ಯವಾಗಿರುವಂಥ ಧಾತು, ಅವನ್ನ ಸಾಧಿತ ಧಾತುಗಳು ಅಂತ ಕರಿತೀವಿ. ಒಂದು ಉದಾಹರಣೆಗೆ ಓದಿಸು ನೋಡಿ, ಓದು ಪ್ಲಸ್ ಇಸು. ಇಸು ಅನ್ನೋದಿದೆಯಲ್ಲ ಒಂದು ಪ್ರತ್ಯಯ, ಇಸು ಅನ್ನೋದು ಒಂದು ಪ್ರತ್ಯಯ. ಈ ಪ್ರತ್ಯಯವನ್ನು ಸೇರಿಸಿದ್ರಿಂದ ಅದು ಒಂದು ಧಾತುವಾಗಿ ಮತ್ತೊಂದು ಥರದ ಧಾತು ಆಯಿತು, ಓದಿಸು. ಇದು ಪ್ರೇರಣಾತ್ಮಕ ಧಾತು ಅಂತ ಕರಿತೇವೆ ಇದನ್ನು. ಇದು ಪ್ರೇರಣೆಯನ್ನು ಕೊಡುವಂಥ ಪ್ರತ್ಯಯ ಇಸು ಅನ್ನೋದು, ಪ್ರೇರಣೆಯನ್ನು ಕೊಡುವಂಥ ಪ್ರತ್ಯಯ. ಹಾಗೆ ಪ್ರೇರಣಾತ್ಮಕ ಧಾತುವಾಗಿ ಕನ್ವರ್ಟ್ ಆಯಿತು. ಈ ಥರದ ಧಾತುಗಳು ನೋಡ್ರಿ, ಏನೋ ಒಂದು ಪ್ರೋಸೆಸ್ ಮೂಲಕ ಓದು ಅನ್ನುವಂಥ ಮೂಲ ಧಾತುವಿಗೆ ಇಸು ಅನ್ನುವಂಥ ಪ್ರೇರಣಾತ್ಮಕ ಪ್ರತ್ಯಯ ಸೇರಿಸಿ ಓದಿಸು ಅಂತ ಒಂದು ಸಾಧಿತ ಧಾತುವನ್ನು ನಾವು ತಯಾರಿಸಿದ್ವಿ. ಈ ಸಾಧಿತ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಸೇರಿಸ್ಬೋದಾ? ಖಂಡಿತ. ಯಾವುದರ ಕಾಲಸೂಚಕ ಪ್ರತ್ಯಯ? ಓದಿಸು ಪ್ಲಸ್ ವ ಪ್ಲಸ್ ಅರು, ಓದಿಸುವರು ಅಲ್ವಾ. ಓದಿಸುತ್ತಾರೆ ಉತ್ತ ಕಾಲಸೂಚಕ ಪ್ರತ್ಯಯ, ಆರೆ ಆಖ್ಯಾತ ಪ್ರತ್ಯಯ ಸೇರಿಸಿ ಹೊಸ ಹೊಸ ನಾಮ ಕ್ರಿಯಾಪದಗಳನ್ನು ನಾವು ರಚಿಸ್ಬೋದು. ಹೀಗೆ ಧಾತು ಅಂದ್ರೇನು ಅಂದರೆ ಕ್ರಿಯಾಪದ ಮೂಲ ರೂಪ ಪ್ರತ್ಯಯರಹಿತವಾಗಿರುವಂಥದ್ದು. ಈ ಧಾತುಗಳಲ್ಲಿ 2 ವಿಧ. ಒಂದು ಮೂಲದಲ್ಲಿ ಯಾವುದೇ ಪ್ರಕ್ರಿಯೆ ಇಲ್ಲದೆ ಬಳಕೆಯಾಗಿ ಬಂದಂಥ ಪದ, ಇದನ್ನು ಮೂಲಧಾತು ಅಂತ ಕರಿತೀವಿ. ಇನ್ನೊಂದು ಪ್ರೇರಣಾತ್ಮಕವಾಗಿರುವಂಥ ಇಸು ಅನ್ನುವಂಥ ಪ್ರತ್ಯಯವನ್ನು ಸೇರಿಸ್ಬಿಟ್ಟು ಹೊಸ ಹೊಸ ಧಾತುಗಳನ್ನು ನಾವು ಸೃಷ್ಟಿ ಮಾಡ್ತೀವಿ. ಇದನ್ನು ಸಾಧಿತ ಧಾತುಗಳು ಅಂತ ಕರಿತೀವಿ. ಇಲ್ಲಿ ನಮಗೆ ಸಾಧಿತ ಧಾತು ಅಂದ್ರೇನು, ಧಾತು ಅಂದ್ರೇನು, ಮೂಲಧಾತು ಅಂದ್ರೇನು ಸ್ಪಷ್ಟಾತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋಣ. ನಾವು ಈ ಧಾತುಗಳಲ್ಲಿ ನಾವು ಕೆಲವು ನಾಮ ಪ್ರಕೃತಿಗಳಿಗೆ ಅಥವಾ ಅನುಕರಣ ಅವ್ಯಯಗಳಿಗೆ ಇಸು ಪ್ರತ್ಯಯವನ್ನು ಸೇರಿಸಿ ಸಾಧಿತವಾಗಿದ್ದರೆ ಅದನ್ನು ಸಾಧಿತ ಧಾತು ಅಂತೀವಿ ಅಂತ ನಮಗೆ ಮನದಟ್ಟಾಗಿದೆ. 1-2 ಎಕ್ಸಾಂಪಲ್ ನೋಡ್ತಾ ಇದ್ದೇವೆ. ಈಗ ನಾವು ತಿನ್ನು ಪ್ಲಸ್ ಇಸು, ತಿನ್ನಿಸು, ಇದು ಸಾಧಿತ ಧಾತು. ತಿನ್ನು ಅನ್ನೋದು ಮೂಲಧಾತು, ಇಸು ಅನ್ನೋ ಪ್ರತ್ಯಯ, ಇದು ಸಾಧಿತ ಧಾತು ತಿನ್ನಿಸು. ಹಾಗೆ ನಾಮ ಪ್ರಕೃತಿ ಇದೆ. ಈ ಧಾತು ಮೂಲಧಾತುವಿನಿಂದ ಇಸು ಸೇರಿಸಿ ಒಂದು ಸಾಧಿತ ಧಾತು ಮಾಡ್ದಂಗೆ ಆಯಿತು. ಇನ್ನೊಂದು ಪ್ರಕಾರ ಇದೆ ಸಾಧಿತ ಧಾತು ಮಾಡೋದಕ್ಕೆ. ಯಾವುದದು? ಕನ್ನಡ ಅನ್ನೋದು ಒಂದು ನಾಮ ಪ್ರಕೃತಿ, ಇಸು ಅನ್ನೋದು ಒಂದು ಪ್ರೇರಣಾತ್ಮಕ ಪ್ರತ್ಯಯ. ಈ ಕನ್ನಡಿಸು ಅನ್ನೋದು ಒಂದು ಸಾಧಿತ ಧಾತು ಆಗುತ್ತೆ. ಕನ್ನಡಿಸುತ್ತಾರೆ, ಕನ್ನಡಿಸುತ್ತಾಳೆ, ಕನ್ನಡಿಸುತ್ತಾನೆ. ನೋಡಿ, ಇದು ಒಂದು ಕ್ರಿಯಾಪದವಾಗಿ ಕನ್ವರ್ಟ್ ಆಗುತ್ತೆ. ಒಂದು ನಾಮ ಪ್ರಕೃತಿಯಿಂದ ಇಸು ಅನ್ನೋ ಪ್ರತ್ಯಯ ಸೇರಿಸ್ಕೊಂಡು ಹೊಸದಾದಂಥ ಸಾಧಿತ ಧಾತುವನ್ನು ಪ್ರಯತ್ನ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಒಂದು ಭಾಷೆ ಹೆಂಗೆಲ್ಲ ಕನ್ವರ್ಟ್ ಆಗುತ್ತೆ, ಹೆಂಗೆಲ್ಲ ಬಳಕೆ ಆಗುತ್ತೆ. ನೋಡಿ, ನಾಮಪದದಿಂದ ಒಂದು ಕ್ರಿಯಾಪದವಾಗಿ ಧಾತುವಾಗಿ ಪರಿವರ್ತಿಸುವಂಥದ್ದು ಸಹಿತ ಕನ್ನಡ ಭಾಷೆಯಲ್ಲಿ ನಡೀತಾ ಬಂದಿದೆ, ನಡೀತಾನು ಸಾಗುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಅನುಕರಣ ಅವ್ಯಯ ಇದೆ. ಅನುಕರಣ ಅವ್ಯಯಗಳನ್ನು ಸಹಿತ ನಾವು ಇಸು ಪ್ರತ್ಯಯ ಸೇರಿಸ್ಬಿಟ್ಟು ಒಂದು ಸಾಧಿತ ಧಾತು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಹೇಗೆ? ಥಳಥಳ ಪ್ಲಸ್ ಇಸು, ಥಳಥಳಿಸು, ಹೊಳಿತಾ ಇದೆ, ಥಳಥಳಿಸು. ನೋಡಿ, ಇದು ಸಹಿತ ಒಂದು ಸಾಧಿತ ಧಾತು ಆಗುತ್ತೆ. ಥಳಥಳಿಸಿತು, ಥಳಥಳಿಸಿದನು ಅಂತ ಹೊಸ ಹೊಸ ಕ್ರಿಯಾಪದಗಳನ್ನು ನಾವು ರಚಿಸ್ಬೋದು. ಓಕೆ, ಈಗ ನಮಗೆ ಸಾಧಿತ ಧಾತು ಅಂದ್ರೇನು, ಧಾತು ಅಂದ್ರೇನು, ಮತ್ತು ಮೂಲ ಧಾತುವಿನಿಂದ ಹೇಗೆ ಸಾಧಿತ ಧಾತು ಮಾಡ್ಬೋದು, ನಾಮ ಪ್ರಕೃತಿಯಿಂದ ಹೇಗೆ ಸಾಧಿತ ಧಾತು ಮಾಡ್ಬೋದು, ಅಷ್ಟೇ ಅಲ್ಲ ಒಂದು ಅನುಕರಣ ಅವ್ಯಯದಿಂದನೂ ಸಹಿತ ಹೇಗೆ ಒಂದು ಸಾಧಿತ ಧಾತುವನ್ನು ಮಾಡ್ಬೋದು ಅಂತ ಇಷ್ಟು ತಿಳ್ಕೊಂಡ್ವಿ. ಈಗ ಓಕೆ, ನೆಕ್ಸ್ಟ್ ಈಗ ಅಕರ್ಮಕ ಧಾತುಗಳು, ಸಕರ್ಮಕ ಧಾತುಗಳು ಅಂತ ಹೇಳಿದ ಧಾತುಗಳಲ್ಲೇ ನಾವು ಇನ್ನೊಂದು ಸ್ವಲ್ಪ ವಿವರ ನೋಡೋದಾದರೆ ಸಕರ್ಮಕ ಧಾತು ಅಂದ್ರೆ ಏನು ಮತ್ತು ಅಕರ್ಮಕ ಧಾತು ಅಂದ್ರೆ ಏನು ಅಂತ ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ತಗೊಳ್ಳೋಣ. ನೋಡಿ, ಒಂದು ವಾಕ್ಯದಲ್ಲಿ ಬಳಕೆಯಾಗಿರುವ ಕ್ರಿಯಾಪದ
ಕರ್ಮಪದವನ್ನು ಬಯಸಿದರೆ, ಕರ್ಮಪದವನ್ನು ಬಯಸ್ತಾ ಇದ್ದರೆ, ಉದಾಹರಣೆಗೆ ನೋಡು ಅಂತ ಇದೆ, ಏನನ್ನು ನೋಡಬೇಕು, ಕೊಡು, ಏನನ್ನು ಕೊಡಬೇಕು, ಈ ಥರ ಏನನ್ನು ಅಂದರೆ ಕರ್ಮಪದ ಯಾವುದು ಅಂತಂದು ಆ ವಾಕ್ಯದಲ್ಲಿ ಹೇಳಂಗಿರಬೇಕು, ಅಪೇಕ್ಷಿಸಂಗಿರಬೇಕು. ಅಂಥ ಎಲ್ಲ ಕ್ರಿಯಾಪದಗಳನ್ನು ನಾವು ಸಕರ್ಮ ಅಂದರೆ ಕರ್ಮಪದ ಬಯಸುವಂಥ ಧಾತು, ಹಂಗೆ ಸಕರ್ಮ ಧಾತು ಅಂತ ಕರಿತೀವಿ. ಕೆಲವು ಪದಗಳಿದ್ದಾವೆ, ಕೆಲವು ಧಾತುಗಳು ಕರ್ಮಪದ ಬೇಕಾಗೇ ಇಲ್ಲ, ಅಂದರೆ ಕರ್ಮಪದವನ್ನು ಬಯಸದೇ ಇರುವಂಥ ಧಾತುಗಳು, ಅದನ್ನು ಅಕರ್ಮಕ. ಸಕರ್ಮ ಅಂದರೆ ಕರ್ಮಪದವನ್ನು ಬಯಸುತ್ತೆ, ಆ ಕರ್ಮ ಅಂದರೆ ಕರ್ಮಪದವನ್ನು ಬಯಸೋದಿಲ್ಲ, ಅಕರ್ಮಕ ಧಾತು ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಮಗೆ. ನೋಡಿ, ಸಕರ್ಮಕ ಧಾತುಗೂ ಅಕರ್ಮಕ ಧಾತುಗೂ ಉದಾಹರಣೆಗೆ ನೋಡಿ, ದೇವರು ಭಕ್ತರನ್ನು ರಕ್ಷಿಸುವನು ಅಂತ ಇದೆ. ದೇವರು ಭಕ್ತರನ್ನು ರಕ್ಷಿಸುವನು. ಈ ರಕ್ಷಿಸುವನು ಅನ್ನೋದಿದೆಯಲ್ಲ, ಇದು ಕ್ರಿಯಾಪದ. ರಕ್ಷಿಸು ಅನ್ನೋದಿದೆಯಲ್ಲ, ಇದು ಧಾತು. ಇದು ಕ್ಲಿಯರಾ? ಓಕೆ. ಈ ರಕ್ಷಿಸು ಅನ್ನೋದು ಏನು ಕೇಳುತ್ತೆ ನೋಡೋಣ. ಈ ವಾಕ್ಯದಲ್ಲಿ ರಕ್ಷಿಸುವನು ಎಂಬ ಕ್ರಿಯಾಪದವು ಭಕ್ತರನ್ನು ಅನ್ನುವಂಥ ಕರ್ಮಪದವನ್ನು ಅಪೇಕ್ಷಿಸ್ತಾ ಇದೆ. ಆದ್ದರಿಂದ ಈ ರಕ್ಷಿಸು ಅನ್ನುವಂಥ ಒಂದು ಧಾತು ಸಕರ್ಮಕ ಧಾತು. ಯಾರನ್ನು ದೇವರು ಭಕ್ತರನ್ನು ರಕ್ಷಿಸುವನು. ದೇವರು ರಕ್ಷಿಸುವನು ಯಾರನ್ನು ಅಂತ ಕೇಳ್ತಾನೆ, ಭಕ್ತರನ್ನು. ನೋಡಿ, ಈ ಥರ ಅಪೇಕ್ಷಿಸ್ತಾ ಇದೆ. ಹಿಂಗೆ ಅಪೇಕ್ಷಿಸಿದರೆ ಇದನ್ನು ಸಕರ್ಮಕ ಧಾತು ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ರೈತನು ಹೊಲಕ್ಕೆ ಹೋದನು ಅಂತ ಹೇಳಿ ಒಂದು ಎಕ್ಸಾಂಪಲ್, ಒಂದು ವಾಕ್ಯ ಇದೆ ಅಂತ ತಿಳ್ಕೊಳ್ಳೋಣ. ರೈತನು ಹೊಲಕ್ಕೆ ಹೋದನು ಅಲ್ವಾ, ಇಲ್ಲಿ ಹೋದನು ಅಂತ ಇದೆಯಪ್ಪ ಅಲ್ವಾ. ಇದು ಹೋದನು ಅನ್ನೋದು ಏನನ್ನು ಅಂತ ಕೇಳುತ್ತಾ? ಹೋದನು ಏನನ್ನು ಅಂತ ಅಪೇಕ್ಷೆ ಇದೆಯಾ ಅಲ್ವಾ. ಈ ವಾಕ್ಯದಲ್ಲಿ ಹೋದನು ಎಂಬ ಕ್ರಿಯಾಪದ ಯಾವುದೇ ಕರ್ಮಪದವನ್ನು ಬಯಸೋದಿಲ್ಲ, ಏನನ್ನು ಅಂತ ಕೇಳೋದೇ ಇಲ್ಲ. ಅದು ಹೋದನು ಎಲ್ಲಿಗೆ ಅಂತ ಕೇಳುತ್ತೆ ಬೇಕಿದ್ರೆ ಅಲ್ವಾ, ಎಲ್ಲಿಗೆ ಅಂತ ಕೇಳುತ್ತಿ, ಏನನ್ನು ಅಂತ ಕೇಳೋದಿಲ್ಲ. ಏನನ್ನು ಅಂದರೆ ಮಾತ್ರ ಕರ್ಮಪದ. ಹಾಗಾಗಿ ಇಲ್ಲಿ ಹೋಗು ಅನ್ನೋಂಥ ಧಾತು ಇಲ್ಲಿ ಕರ್ಮಪದವನ್ನು ಅಪೇಕ್ಷಿಸಲ್ಲ. ಹಾಗಾಗಿ ಇದನ್ನು ಅಕರ್ಮಕ ಧಾತು ಅಂತ ಕರಿತೀವಿ. ಬಹಳ ಸಿಂಪಲ್, ಬಹಳ ಈಸಿ ಇದೆ ನೋಡಿ. ಸಕರ್ಮಕ ಅಕರ್ಮಕ ಅಂದರೆ ಸಕರ್ಮ ಅಂದರೆ ಆ ಧಾತುವು ಕರ್ಮಪದವನ್ನು ಅಪೇಕ್ಷಿಸಿದರೆ ಅದು ಸಕರ್ಮಕ, ಆ ಧಾತುವು ಕರ್ಮಪದವನ್ನು ಅಪೇಕ್ಷಿಸದೇ ಇದ್ದರೆ ಅದು ಅಕರ್ಮಕ. ತುಂಬ ಸಿಂಪಲ್. ಇದು ಕ್ಲಿಯರಾ? ಓಕೆ. ಹಾಗಿದ್ದರೆ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಈ ಕ್ರಿಯಾಪದದ ವಿಧ, ಈ ಕ್ರಿಯಾಪದ ಇದೆಯಲ್ಲ, ಇದರಲ್ಲಿ ಕ್ರಿಯಾಪದದಲ್ಲಿ ಇಷ್ಟೆಲ್ಲ, ಕ್ರಿಯಾಪದ ಅಂದ್ರೇನು, ಕ್ರಿಯಾಪದ ಮೂಲ ರೂಪ ಯಾವುದು, ಧಾತು ಅಂದ್ರೇನು, ಧಾತುವಿನಲ್ಲಿ ಮೂಲ ಧಾತು ಅಂದ್ರೇನು, ಹಾಗೆ ಸಾಧಿತ ಧಾತು ಅಂದ್ರೇನು, ಅಕರ್ಮಕ ಧಾತು ಅಂದ್ರೇನು, ಸಕರ್ಮಕ ಧಾತು ಅಂದ್ರೆ, ಇಷ್ಟು ಮಾಹಿತಿ ನಾವು ಈವರೆಗೂ ಚರ್ಚೆ ಮಾಡಿದ್ವಿ. ಹಾಗಿದ್ರೆ ಕ್ರಿಯಾಪದಕ್ಕೆ ಬಂದುಬಿಟ್ಟಿವಿ. ಈಗ ಕ್ರಿಯಾಪದದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಕ್ರಿಯಾಪದ ಅಂದರೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಸೇರಿಬಿಟ್ಟು ಒಂದು ಕ್ರಿಯಾಪದ ಆಯಿತು ಅಂತ ನಾವು ಈಗಾಗಲೇ ನಾನು ಪ್ರಾರಂಭದಲ್ಲಿ ಚರ್ಚೆ ಮಾಡಿದ್ದೀನಿ. ಈ ಕ್ರಿಯಾಪದದ ಒಂದು ರಚನೆ, ಅಲ್ಲಿರುವಂಥ ಕಾಲಸೂಚಕ ಪ್ರತ್ಯಯ ಮತ್ತು ಅದರ ಅರ್ಥ ಹೇಗೆ, ಅದರಲ್ಲಿ ಯಾವ ಅರ್ಥವನ್ನು ಹೊಮ್ಮಿಸುತ್ತೆ, ಇದರ ಆಧಾರದ ಮೇಲೆ ಎರಡು ಮುಖ್ಯವಾಗಿ ವಿಭಾಗ ಮಾಡಿದ್ದಾರೆ ಕ್ರಿಯಾಪದವನ್ನು. ಏನದು? ಕಾಲರೂಪ ಕ್ರಿಯಾಪದಗಳು ಮತ್ತು ಅರ್ಥರೂಪದ ಕ್ರಿಯಾಪದಗಳು ಅಂತ. ಏನದು ಕಾಲರೂಪದ ಕ್ರಿಯಾಪದಗಳು ಅಂದರೆ, ಕ್ರಿಯೆ ನಡೆದಿರುವ ಕಾಲವನ್ನು ಆಧರಿಸಿ, ಅಲ್ಲಿರುವಂಥ ಕಾಲಸೂಚಕ ಪ್ರತ್ಯಯವನ್ನು ಆಧರಿಸಿ ಕಾಲರೂಪ ಕ್ರಿಯಾಪದಗಳನ್ನು ಗುರುತಿಸ್ತೀವಿ, ಕಾಲರೂಪ ಕ್ರಿಯಾಪದಗಳು ಅಂತ ಕರಿತೀವಿ. ಹಾಗಾದರೆ ಅಲ್ಲಿ ಧಾತು ಮತ್ತು ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ. ಹಾಗಾದರೆ ಕಾಲರೂಪ ಕ್ರಿಯಾಪದದ ವಿಂಗಡಣೆಯಲ್ಲಿ ಕಾಲಸೂಚಕ ಪ್ರತ್ಯಯ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಇನ್ನು ಅರ್ಥರೂಪ ಕ್ರಿಯಾಪದದಲ್ಲಿ ಅದರಲ್ಲಿರುವಂಥ ಇಡೀ ಕ್ರಿಯಾಪದದ ಅರ್ಥವನ್ನು ಗಮನಿಸಬೇಕಾಗುತ್ತೆ. ನಾವು ಯಾವ ಅರ್ಥದಲ್ಲಿ ಈ ಕ್ರಿಯಾಪದ ಬಳಕೆ ಆಗಿದೆ ಅಂತಂದು ಗಮನಿಸಬೇಕಾಗುತ್ತೆ. ಅದು ಆ ನಂತರ ನೋಡೋಣ. ಹಾಗಾದರೆ ಇಲ್ಲಿ ಕಾಲರೂಪ ಕ್ರಿಯಾಪದದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು, ಇಲ್ಲಿ ಯಾವ ಕಾಲಸೂಚಕ ಇದೆ, ಹಾಗಿದ್ರೆ ಎಷ್ಟು ಕಾಲಗಳಿದ್ದಾವೆ ಅಂತ ನಮಗೆ ಬರಬೇಕಾಗತ್ತೆ ಅಲ್ವಾ. ನೋಡಿ, ಕ್ರಿಯೆಯು ಯಾವ ಕಾಲದಲ್ಲಿ ಇದೆ ಅಂತ ಸೂಚಿಸೋದಕ್ಕೆ ಪ್ರತ್ಯಯವನ್ನು ಬಳಸ್ತೀವಲ್ಲ, ಇದನ್ನೇ ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಎಷ್ಟು ಕಾಲಗಳಿದ್ದಾವೆ ಅಂದರೆ ನೋಡಿ, ಈ ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಅಂತ ಅಲ್ಲ. ಇಲ್ಲಿ ಒಂದು ಕ್ರಿಯಾಪದ ಬಳಕೆ ಮಾಡುವಂಥ ಕಾಲ ಅಂದರೆ ಯಾವುದು? ಈಗ ನಡೀತಾ ಇದೆ, ಈಗ ನೋಡ್ತಾ ಇದ್ದೀವಿ, ಈಗ ಹೇಳ್ತಾ ಇದ್ದೀವಿ, ಇದು ವರ್ತಮಾನ, ಈಗ ಪ್ರೆಸೆಂಟ್ ಅಲ್ವಾ, ಪ್ರೆಸೆಂಟ್ ಟೆನ್ಸ್. ಆಗ ಹೋಗಿಬಿಟ್ಟಿದೆ, ಈ 4 ತರಗತಿಗಳಲ್ಲಿ ಮಾತಾಡಿಬಿಟ್ಟಿದ್ದೀವಿ, ಆಗ ಹೋಗಿದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ, ಅದು ಭೂತಕಾಲ.
ನೆಕ್ಸ್ಟ್ ಮುಂದಿನ ತರಗತಿಗಳ ಬಗ್ಗೆ ಇನ್ನೂ ಪತ್ರಗಳ ಬಗ್ಗೆ ಹೇಳಬೇಕು, ಚಿತ್ರಗಳ ಬಗ್ಗೆ ಹೇಳಬೇಕು ಅಂತಂದು ಇದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಮುಂದಿನ ವಿಷಯದ ಬಗ್ಗೆ ಮಾತಾಡ್ತಿದ್ವಿ, ಅದು ವರ್ತಮಾನ ಕಾಲ ಅಲ್ಲ, ಅದು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಮತ್ತು ಭೂತಕಾಲ. ಭೂತಕಾಲ ಅಂದರೆ ಆಗಿರೋದು, ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರೋದು, ಮತ್ತು ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯಬಹುದಾಗಿದ್ದು. ಈ 3 ರೀತಿಯ ಕಾಲಗಳನ್ನು ವಿಂಗಡಿಸ್ತೀವಿ ಕ್ರಿಯಾಪದದಲ್ಲಿ. ಯಾವ ಆಧಾರದ ಮೇಲೆ? ಕಾಲಸೂಚಕದ ಆಧಾರದ ಮೇಲೆ. ಹಾಗಿದ್ರೆ ನಾವು ಉದಾಹರಣೆ ನೋಡೋಣ. ಓದುತ್ತಾನೆ ಅಂಥೇಳಿ ಒಂದು ಪದ ಇದೆ ಅಪ್ಪ, ಓದುತ್ತಾನೆ. ಇದನ್ನು ವಿಂಗಡಿಸಿ ನೋಡಿದಾಗ ಓದು ಪ್ಲಸ್ ಉತ್ತ ಪ್ಲಸ್ ಆನೆ ಅಂತ ಇದೆ. ಕಾಲಸೂಚಕ ಪ್ರತ್ಯಯ ಯಾವುದು ಇದರಲ್ಲಿ? ಉತ್ತ ಅನ್ನೋದು. ಉತ್ತ ಅನ್ನೋದು ಓದುತ್ತಾನೆ, ಈಗ ಓದ್ತಾ ಇದ್ದಾನೆ, ಓದುತ್ತಾ ಇದ್ದಾನೆ ಅಲ್ವಾ? ಓದುತ್ತಾ, ಉತ್ತ ಅಂದರೆ ವರ್ತಮಾನ, ಪ್ರೆಸೆಂಟ್ ನಡೀತಾ ಇದೆ ಈಗ. ಹಾಗಿದ್ರೆ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿರುವಂಥ ಅಂದರೆ ವರ್ತಮಾನದಲ್ಲಿರುವಂಥ ಕ್ರಿಯಾಪದ ಇದು. ಹಾಗಾದ್ರೆ ಇದು ವರ್ತಮಾನದಲ್ಲಿದೆ ಅಂತ ಹೇಳೋದು ಯಾವುದರ ಆಧಾರದ ಮೇಲೆ? ಇಲ್ಲಿ ಬಳಕೆ ಆಗಿರುವಂಥ ಕಾಲಸೂಚಕ ಪ್ರತ್ಯಯದ ಆಧಾರದ ಮೇಲೆ. ಹಾಗಾದ್ರೆ ಯಾವುದು ಪ್ರತ್ಯಯ ಬಳಕೆಯಾಗಿದೆ ಇಲ್ಲಿ? ಉತ್ತ ಅನ್ನೋದು ಬಳಕೆಯಾಗಿದೆ. ಕ್ಲಿಯರಾ? ಓಕೆ. ಒಂದು ಕ್ರಿಯಾಪದ ಕೊಟ್ಬಿಟ್ಟು ಇದು ಯಾವ ಕಾಲದಲ್ಲಿದೆ ಅಂತ ಹೇಳಿದರೆ ಅದನ್ನೇನು ಮಾಡಬೇಕು? ಧಾತು, ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯವಾಗಿ ವಿಂಗಡಿಸ್ಕೋಬೇಕು. ಅದನ್ನು ನಾವು ಅಂದರೆ ನೋಡ್ಬೇಕು. ಹಾಗೆ ನೋಡಿದಾಗ ಅಲ್ಲಿ ನಮಗೆ ಕಾಲಸೂಚಕ ಪ್ರತ್ಯಯ ಮಧ್ಯದಲ್ಲಿದೆ, ಅದು ಉತ್ತ ಅಂತ ಐತಾ ಅಲ್ಲಿ, ಇದು ವರ್ತಮಾನ ಕಾಲ ಹೋಗ್ರಿ ಅಂತ ಹೇಳೋಕ್ಕೆ ದೃಢವಾಗಿ ಗೊತ್ತಾಗಬೇಕು ನಮಗೆ. ಹಂಗಾರೆ ಇನ್ನೊಂದು ಯಾವುದು? ಭೂತಕಾಲ. ಭೂತಕಾಲ ಹೆಂಗಿರುತ್ತೆ? ಭೂತಕಾಲ ಅಂದರೆ ಆಗ ಹೋಗಿದ್ದು. ಓದಿದನು, ಓದಿದನು, ಓದಿದ್ದನು ಹಿಂದಾಗೋಗ್ಬಿಟ್ಟಿದೆ. ಓದಿದನು ಹಿಂದಾಗೋಗ್ಬಿಟ್ಟಿದೆ ಅಂದರೆ ದ ಅನ್ನೋಂಥ ಪ್ರತ್ಯಯ. ಓದು ಪ್ಲಸ್ ದ ಪ್ಲಸ್ ಅನು. ಹಾಗೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು? ದ. ದ ಅಂತ ಇದ್ದರೆ ಅದು ಭೂತಕಾಲ. ಇನ್ನೊಂದಿದೆ ಯಾವುದು? ಭವಿಷ್ಯತ್ ಕಾಲ ಅಂತ ಹೇಳಿದೆ ನಾನು. ಭವಿಷ್ಯತ್ ಕಾಲಕ್ಕೆ ಇದೇ ಒಂದು ಪದವನ್ನು, ಧಾತುವನ್ನು ಬಳಸ್ಕೊಂಡು ಒಂದು ಕ್ರಿಯಾಪದ ಮಾಡೋಣ, ನೋಡೋಣ. ಓದುವನು. ಓದುವನು ಈಗ ಓದ್ತಿದ್ದಾನ? ಇಲ್ಲ, ಮುಂದೆ ಓದುವನು. ಓದುವನು, ಕೇಳುವನು, ಹೇಳುವನು. ನೋಡ್ರಿ, ವಾ 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 ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಮಧ್ಯದಲ್ಲಿದೆ. ಓದು ಪ್ಲಸ್ ವಾ ಪ್ಲಸ್ ಅನು. ಈ ವಾ ಅಂತನ್ನುವಂಥ ಕಾಲಸೂಚಕ ಪ್ರತ್ಯಯ ಇದ್ದರೆ ಇದು ಭವಿಷ್ಯತ್ ಕಾಲ. ಎಷ್ಟು ಈಸಿ ಇದೆ ನೋಡ್ರಿ, ತುಂಬ ಸುಲಭ. ಯಾವ ಕಾಲದಲ್ಲಿದೆ ಅಂತ ಹೇಳಬೇಕಾದ್ರೆ 4 ಆಪ್ಷನ್ ಕೊಟ್ಬಿಟ್ಟು ಓದುತ್ತಾನೆ, ಓದುವನು, ಓದಿದನು, ಓದಬಹುದು ಅಂಥೇಳಿ ಏನಾದರೂ ಒಂದು 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ ವರ್ತಮಾನ ಕಾಲದ ಕ್ರಿಯಾಪದವನ್ನು ಗುರುತಿಸಿ ಅಂತ ಕೇಳಿದರೆ ಓದುತ್ತಾನೆ, ಉತ್ತ ಅಂತ ಐತಲ್ಲಪ್ಪ, ಅದೇ ಓದುತ್ತಾನೆ. ಸುಲಭ ಗುರುತಿಸ್ಬೋದು. ಇನ್ನೂ ಒಂಥರ ಪ್ರಶ್ನೆ ಕೇಳ್ಬೋದು, ವರ್ತಮಾನ ಕಾಲಸೂಚಕ ಪ್ರತ್ಯಯ ಯಾವುದು ಗುರುತಿಸಿರಿ ಅಂತ ಕೇಳ್ಬೋದು. ಅವು ಉತ್ತ ವರ್ತಮಾನ ಕಾಲ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳ್ಬೋದು, ದ. ಏನು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ವಾ. ನೋಡಿ, ಕಾಲಸೂಚಕ ಪ್ರತ್ಯಯ ಉತ್ತ, ವಾ ಮತ್ತು ದ ಇಂಥವನ್ನು ನಾವು ಯಾವ್ಯಾವ ಕಾಲದಲ್ಲಿ ಈ ಸೂಚಕ ಪ್ರತ್ಯಯವನ್ನು ಬಳಸಿದರೆ ಇದು ಕ್ರಿಯಾಪದ ಆ ಕಾಲಕ್ಕೆ ಹೋಗುತ್ತೆ ಅನ್ನೋದು ನಮಗೆ ಸ್ಪಷ್ಟ ಆಗಬೇಕು. ಆಗಿದೆ ಅಂತ ಅನ್ಕೊತೀನಿ. ಹಾಗೆ ನಾವು ಮತ್ತೊಂದು ರೀತಿಯ ಕ್ರಿಯಾಪದಗಳು ವಿಧವನ್ನು ನೋಡ್ತಾ ಇದ್ವಿ. ಅದು ಯಾವುದು? ಅರ್ಥರೂಪ ಕ್ರಿಯಾಪದಗಳು ಅಂತ. ಅದು ಕಾಲರೂಪ ಕ್ರಿಯಾಪದಗಳು ಕಾಲಸೂಚಕ ಪ್ರತ್ಯಯಗಳ ಆಧಾರದ ಮೇಲೆ. ಇನ್ನೊಂದಿದೆ ಅರ್ಥರೂಪ ಕ್ರಿಯಾಪದಗಳು ಅಂತ. ಕ್ರಿಯೆಯ ಅರ್ಥವನ್ನು ಆಧರಿಸಿ ಕೆಲವು ಕ್ರಿಯಾಪದಗಳನ್ನು ನಾವು 3 ರೀತಿಯಲ್ಲಿ ವಿಂಗಡಿಸ್ಕೊತೀವಿ. ಒಂದನೇದು ವಿದ್ಯಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ. ಇನ್ನೊಂದು ಸಂಭಾವನಾರ್ಥಕ ಕ್ರಿಯಾಪದ, ಇನ್ನೊಂದು ನಿಷೇಧಾರ್ಥಕ ಕ್ರಿಯಾಪದ ಅಂತ 3 ರೀತಿ. ಗೊತ್ತಾಯ್ತು? ಓಕೆ. ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೇನು? ಸಂಭವನಾ ಅರ್ಥದ ಕ್ರಿಯಾಪದ ಅಂದ್ರೇನು? ನಿಷೇಧ ಅರ್ಥದ ಕ್ರಿಯಾಪದ ಅಂದ್ರೇನು? ತುಂಬ ಸುಲಭ. ಅಲ್ಲಿರುವಂಥ ಪದಗಳನ್ನೇ ನಾವು ನೋಡಿ ನಾವು ತೀರ್ಮಾನ ಮಾಡ್ಬೋದು. ಆದರೂ ನಾವು ವಿವರವಾಗಿ ನೋಡೋದಾದರೆ ನೋಡಿ, ವಿದ್ಯಾರ್ಥಕ ಕ್ರಿಯಾಪದ ಅಂದರೆ ಕ್ರಿಯಾಪದದ ಅರ್ಥ, ಆ ಕ್ರಿಯಾಪದ ಯಾವ ಭಾವದಲ್ಲಿ ಬಳಕೆಯಾಗಿದೆ ಅಂತ, ಕ್ರಿಯಾಪದದಲ್ಲಿ ಯಾವ ಭಾವನೆ ಇದೆ ಅಂತ ನೋಡೋದಾದರೆ, ಅರ್ಥ ಏನಿದೆ ಅದು ನೋಡೋದಾದರೆ ಆಶೀರ್ವಾದ ಇರಬೇಕು. ಆಶೀರ್ವಾದದ ಅರ್ಥದಲ್ಲಿ ಭಾವದಲ್ಲಿ ಆ ಪದ ಬಳಕೆ ಆಗಬೇಕು. ಅಥವಾ ಅಪ್ಪಣೆ ಕೊಡುವಂತಹ ರೀತಿಯಲ್ಲಿ ಇರ್ಬೋದು, ಅಥವಾ ಆಜ್ಞೆ ಮಾಡುವಂಥ ರೀತಿಯಲ್ಲಿ ಇರ್ಬೋದು, ಅಥವಾ ಹಾರೈಕೆ ಮಾಡುವಂಥ ರೀತಿಯಲ್ಲಿ ಇರ್ಬೋದು. ಈ ಭಾವ ಅರ್ಥದಲ್ಲಿ ಈ ಕ್ರಿಯಾಪದ ಬಳಕೆ ಆದರೆ ಅದನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿ, ನಿಮಗೆ ಬರುವ ಪರೀಕ್ಷೆಯಲ್ಲಿ ಉತ್ತಮ
ಉತ್ತಮವಾದಂಥ ಅಂಕ ಲಭಿಸಲಿ, ದೊರೆಯಲಿ, ಲಭ್ಯವಾಗಲಿ ಅಂತ ನಾನು ಲಾಸ್ಟ್ಗೆ ಕ್ರಿಯಾಪದಗಳನ್ನು ಬಳಸ್ತಾ ಇದ್ದೀನಿ. ಈ ಕ್ರಿಯಾಪದಗಳು ಎಲ್ಲವೂ ಯಾವ ಅರ್ಥದಲ್ಲಿ ಬಳಕೆ ಆಗ್ತಿದ್ದಾವೆ ಅಂದರೆ ಹಾರೈಕೆ ಅಲ್ವಾ. ಇನ್ನೊಂದಿದೆ, ಹುಡುಗರಿಗೆಲ್ಲರಿಗೂ ಎಲ್ಲರೂ ಪಾಠವನ್ನು ಓದಿರಿ ಅಂತ ನಾನು ಹೇಳಿದರೆ, ಇಲ್ಲಿ ಯಾವುದು ನಾವು ಅಪ್ಪಣೆಯನ್ನು ಕೊಡ್ತಾ ಇದ್ದೀವಿ. ನೋಡ, ಎಲ್ಲರಿಗೂ ಪರ್ಮಿಷನ್ ಕೊಡ್ತೀನಿ, ಎಲ್ಲರೂ ಓದಬೇಕು ಅಲ್ವಾ. ಓದಿರಿ, ಯಾವ ಅರ್ಥದಲ್ಲಿ ಓದಿರಿ ಅನ್ನೋದು ಬಳಕೆ ಆಗ್ತಾ ಇದೆ, ಯಾವ ಭಾವ ಇದೆ ಇಲ್ಲಿ? ಅಪ್ಪಣೆ ಕೊಡುವಂಥದ್ದು ಅಲ್ವಾ, ಹಾಗೆ ಆಜ್ಞೆ ಮಾಡುವಂಥದ್ದು. ಹಾಗೆ ಇನ್ನೊಂದಿದೆ, ನಿಮಗೆಲ್ಲರಿಗೂ ಜಯವಾಗಲಿ ಅಂತಂದು ನಾವೇನಾರ ಅವರಿಗೆ ಹೇಳಿದರೆ, ಇದು ಆಶೀರ್ವಾದದ ಭಾವದ ಅರ್ಥದಲ್ಲಿ ಈ ವಾಕ್ಯ ಬಳಕೆ ಆಗ್ತಾ ಇದೆ. ಅಥವಾ ಪದ ಯಾವುದು? ಕ್ರಿಯಾಪದ. ಜಯವಾಗಲಿ, ಒಳ್ಳೆಯದಾಗಲಿ, ಲಭಿಸಲಿ ಅಂತ ಹೇಳ್ತೇವಲ್ಲ, ಇದೆಲ್ಲವನ್ನು ಈ ವಿದ್ಯಾರ್ಥದ ಅರ್ಥದ ಕ್ರಿಯಾಪದಗಳು ಆಗಿರ್ತವೆ. ಇವು ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಕರಿತೀವಿ. ವಿದ್ಯಾರ್ಥಕ ಕ್ರಿಯಾಪದಗಳು ಮತ್ತು ಅದು ಯಾವ ಭಾವದಲ್ಲಿ ಬಳಕೆ ಆಗ್ತಾ ಇದೆ, ಅದು ಏನು ಉದಾಹರಣೆ ಅಂತ ನಿಮ್ಮ ಮನದಟ್ಟಾತು ಅಂತ ಅನ್ಕೊತೀನಿ. ಓಕೆ, ನಾವು ಇನ್ನೊಂದು ನೋಡೋಣ, ಸಂಭಾವನಾರ್ಥಕ ಕ್ರಿಯಾಪದಗಳು ಅಂತ. ಸಂಭಾವನೆ ಅಲ್ವಾ, ಸಂಭಾವನೆ, ಪ್ರಾಬಬಿಲಿಟೀಸ್, ಸಂಭಾವನೆ, ಸಂಭವನೀಯತೆ. ನಾವು ಗಣಿತದಲ್ಲಿ ಓದಿದ್ದೇವೆ ಸಂಭಾವನೆ. ಏನು ಸಂಭಾವನೆ ಅಂದರೆ? ಕ್ರಿಯಾಪದದ ಅರ್ಥ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಇರಬಹುದು ಅಥವಾ ಊಹೆ ಇರಬಹುದು, ಆಗಬಹುದು, ಆಗದೇ ಇರ್ಬೋದು ಅನ್ನೋ ಸಂಶಯ ಇದೆ. ಈ ಅರ್ಥದಲ್ಲಿ ಒಂದು ಕ್ರಿಯಾಪದ ಬಳಕೆಯಾದರೆ, ಆ ಭಾವದಲ್ಲಿ ಆ ಕ್ರಿಯಾಪದ ಬಳಕೆಯಾದರೆ ಅದನ್ನು ಏನಂತ ಕರಿತೀವಿ? ಸಂಭಾವನಾರ್ಥಕ ಕ್ರಿಯಾಪದ ಅಂತ ಹೇಳ್ತೀವಿ. ಅದನ್ನು ಸಂಭಾವನಾರ್ಥಕ ಕ್ರಿಯಾಪದ. ಅಲ್ಲಿ ಒಂದು ಉದಾಹರಣೆ ನೋಡೋಣ. ಅವರು ನಾಳೆ ಬಂದಾರು ಅಂತ ಇದೆ. ಅವರು ನಾಳೆ ಬರ್ಬೋದು, ಬರ್ದೇನೆ ಇರ್ಬೋದು, ಇಲ್ಲಿ ಸಂಶಯ ಇದೆ. ಬಂದಾರು. ಇನ್ನೊಂದಿದೆ, ಗಿಳಿಯು ಹಣ್ಣು ತಿಂದೀತು. ತಿನ್ನಬಹುದು, ತಿಂದೇನೇ ಇರ್ಬೋದು. ಈ ಥರ ಊಹೆ ಅಥವಾ ಸಂಶಯ ಇದ್ದರೆ ಆ ಬಳಸುವಂಥ ಬಂದಾರು, ತಿಂದೀತು ಅನ್ನುವಂಥ ಕ್ರಿಯಾಪದ ಇದೆಯಲ್ಲ, ಇದು ವಿದ್ಯಾರ್ಥಕ ಅಲ್ಲ. ಇದು ಇಲ್ಲಿ ಸಂಭಾವನಾರ್ಥಕ. ಆಗಬಹುದು, ಆಗದೇನೂ ಇರಬಹುದು. ಈ ಥರ ಊಹೆಯನ್ನು ಅಥವಾ ಸಂಶಯವನ್ನು ವ್ಯಕ್ತಪಡಿಸುವ ಭಾವದ ಅರ್ಥ ಈ ಕ್ರಿಯಾಪದದಲ್ಲಿದ್ದರೆ ಇದನ್ನು ಸಂಭಾವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ನೋಡಿ, ಅರ್ಥದ ಆಧಾರದ ಮೇಲೆ ಎರಡು ವಿಧಗಳನ್ನು ಗಮನಿಸಿದ್ವಿ. ಒಂದು ವಿದ್ಯಾರ್ಥಕ, ಇನ್ನೊಂದು ಸಂಭಾವನಾರ್ಥಕ. ಇನ್ನೊಂದಿದೆ ಯಾವುದೊಂದು ನಿಷೇಧ. ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಏನು ನಿಷೇಧಾರ್ಥಕ ಅಂದರೆ? ಕ್ರಿಯಾಪದದ ಅರ್ಥ ಕ್ರಿಯೆಯು ನಡೆಯಲಿಲ್ಲ, ನಡೆಯುವುದಿಲ್ಲ ಎಂಬ ಅರ್ಥ ಬರಬೇಕು ಅದಕ್ಕೆ. ಹಾಗದನ್ನು ಬಳಕೆ ಆದರೆ ಅದನ್ನು ನಿಷೇಧ ಅರ್ಥ. ನಿಷೇಧ ಅಂದರೆ ಇಲ್ಲ ಅಂತ ಅರ್ಥ. ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆಗೆ, ಅವನು ನಾಳೆ ಬಾರನು, ನಾನು ಹಣ್ಣನ್ನು ತಿನ್ನೆನು, ಪಾಠವನ್ನು ಓದೆನು, ನೀವು ಹೇಳಿದ ಉತ್ತರಗಳನ್ನು ಬರೆಯೆನು. ನೋಡಿ, ಬರೆಯೆನು, ಓದೆನು, ತಿನ್ನದು, ಬಾರನು, ತಿನ್ನೆನು. ನೋಡಿ, ಇಲ್ಲೆಲ್ಲ ನಿಷೇಧವನ್ನು ಹೇಳ್ತಾ ಇದೆ. ಆಗೋದಿಲ್ಲ, ನನ್ನಿಂದ ಮಾಡೋದಿಲ್ಲ ಅದನ್ನು ಅಂತ. ಈ ಥರ ಕ್ರಿಯೆ ನಡೆದೇ ಇಲ್ಲ. ಹಿಂಗಿದ್ರೆ, ನಡೆಯೋದಿಲ್ಲ ಅನ್ನೋದನ್ನು ದೃಢವಾಗಿ ಹೇಳೋದಂಗಿದ್ರೆ ಇದು ನಿಷೇಧ ಅರ್ಥದ ಕ್ರಿಯಾಪದ ಅಂತ ಕರಿತೇವೆ ಇದನ್ನು. ಹೀಗೆ ನಾವು ಕ್ರಿಯಾಪದದಲ್ಲಿ ಮೂರು ರೀತಿಯ ವಿಂಗಡಣೆಯನ್ನು ಮಾಡ್ಕೊಂಡು ನೋಡ್ತೀವಿ. ನೋಡಿ, ನಾನು ಈವರೆಗೂ ಕ್ರಿಯಾಪದದ ವಿಂಗಡಣೆ, ಅಲ್ಲಿರುವಂಥ ಧಾತುಗಳ ವಿಧ ಮತ್ತು ಕಾಲಸೂಚಕ ಕ್ರಿಯಾಪದದ ಅರ್ಥದ ಮೇಲೆ ಯಾವ್ಯಾವ ಕಾಲದಲ್ಲಿ ಕ್ರಿಯಾಪದ ಇದೆ ಮತ್ತು ಕ್ರಿಯಾಪದದ ಅರ್ಥದ ಮೇಲೆ ಯಾವ್ಯಾವ ಥರದ ಕ್ರಿಯಾಪದಗಳ ಬಳಕೆ ಆಗ್ತಿದ್ದಾವೆ ಅಂತ ನೋಡಿದ್ವಿ. ಇನ್ನೊಂದು ರೀತಿಯ ಒಂದು ವಿಂಗಡಣೆ ನೋಡಿದ್ವಿ ಕ್ರಿಯಾಪದಗಳಲ್ಲಿ, ಧಾತು, ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಅಂತಂದು. ಏನಿದು ಆಖ್ಯಾತ ಪ್ರತ್ಯಯ ಅಂದರೆ? ತುಂಬ ಸುಲಭ. ಕ್ರಿಯಾಪದದ ಕೊನೆಯಲ್ಲಿ ಬರುವ ಪ್ರತ್ಯಯವನ್ನೇ ನಾವು ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಕ್ರಿಯಾಪದದ ಕೊನೆಯಲ್ಲಿ ಬರುವಂಥ ಪ್ರತ್ಯಯ ಇವು ವಾಕ್ಯದಲ್ಲಿ ಕರ್ತೃವಿಗೆ ಅನುಗುಣವಾಗಿ ಕ್ರಿಯಾಪದವನ್ನು ಪುಲ್ಲಿಂಗನ, ಸ್ತ್ರೀಲಿಂಗನ, ನಪುಂಸಕಲಿಂಗನ ಅಥವಾ ಏಕವಚನನ, ಬಹುವಚನನ ಅನ್ನೋದನ್ನು ನಿರ್ಧರಿಸೋದಕ್ಕೆ ಕೆಲವು ಅಕ್ಷರಗಳ ಗುಂಪನ್ನು ಬಳಸ್ತೇವೆ. ಅಂಥವನ್ನು ನಾವು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಆ ಅಕ್ಷರಗಳು ಅಥವಾ ಅಕ್ಷರಗಳ ಗುಂಪನ್ನು ನಾವು ಆಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಅದ್ರದ್ದೇನು ವರ್ಕು? ಯಾವ ಲಿಂಗದಲ್ಲಿದೆ ಕ್ರಿಯಾಪದ? ನಮಗೆ ಪುಲ್ಲಿಂಗದಲ್ಲಿ ಬರಬೇಕು ಆ ಕ್ರಿಯಾಪದ ಅಂದರೆ ಅಲ್ಲಿ ಏನು ಸೇರಿಸ್ಬೇಕು? ಆನೆ ಸೇರಿಸ್ಬೇಕು.
ಇಲ್ಲ ಆ ಕ್ರಿಯಾಪದ ಸ್ತ್ರೀಲಿಂಗಕ್ಕೆ ಬಳಕೆ ಆಗಬೇಕು ಅಂದರೆ ಅಲ್ಲಿ ಅಳು ಅನ್ನೋದು ಸೇರಿಸ್ಬೇಕು. ಇಲ್ಲ ಅದು ನಪುಂಸಕಲಿಂಗದಲ್ಲಿ ಬಹುವಚನದಲ್ಲಿ ಬಳಕೆ ಆಗಬೇಕು ಅಂದರೆ ಅರು ಅನ್ನೋದು ಸೇರಿಸ್ಬೇಕಾಗುತ್ತೆ. ಹೀಗೆ ಆ ಪ್ರತ್ಯಯಗಳನ್ನು ಸೇರಿಸ್ತೀವಲ್ಲ, ಇವನ್ನೇ ನಾವು ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಹಾಗಾಗಿ ಒಂದು ಕ್ರಿಯಾಪದದಲ್ಲಿ ಆಖ್ಯಾತ ಪ್ರತ್ಯಯದ ಪಾತ್ರ ಅತ್ಯಂತ ಪ್ರಮುಖ, ಅತ್ಯಂತ ನಿರ್ದಿಷ್ಟವಾದದ್ದು ಅನ್ನೋದು ನಮಗೆ ಮನದಟ್ಟಾಗಬೇಕು. ಒಂದು ಎಕ್ಸಾಂಪಲ್ ನೋಡಿದ್ದೀವಿ ಅಲ್ಲಿ, ಓದುತ್ತಾನೆ ಅನ್ನೋದರಲ್ಲಿ ಓದು ಪ್ಲಸ್ ಉತ್ತ ಪ್ಲಸ್ ಆನೆ. ಆನೆ ಅನ್ನೋದಿದೆಯಲ್ಲ, ಇದು ಆಖ್ಯಾತ ಪ್ರತ್ಯಯ, ಇದು ಪುಲ್ಲಿಂಗದ ಏಕವಚನ. ಇನ್ನೊಂದಿದೆ ನೋಡುವಳು ಅಂತ ಒಂದು ಪದ ಇದೆ, ನೋಡು ಪ್ಲಸ್ ವಾ ಪ್ಲಸ್ ಅಳು. ಇಲ್ಲಿ ನೋಡು ಅನ್ನೋದು ಧಾತು, ವಾ ಅನ್ನೋದು ಕಾಲಸೂಚಕ ಪ್ರತ್ಯಯ, ಈಗಾಗಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಅಳು ಅನ್ನೋದು ಇದೆಯಲ್ಲ ಲಾಸ್ಟಿಗೆ, ಅದು ಆಖ್ಯಾತ ಪ್ರತ್ಯಯ. ಇದು ಸ್ತ್ರೀಲಿಂಗ ರೂಪ, ಏಕವಚನವನ್ನು ಆ ನಾಮ ಅದು ಕ್ರಿಯಾಪದಕ್ಕೆ ಅಂಟಿಸುತ್ತೆ ಅಥವಾ ಅರ್ಥ ಕೊಡುತ್ತೆ. ಇನ್ನೊಂದಿದೆ ಹಾಡುವರು ಅಂತ ಒಂದು ಕ್ರಿಯಾಪದ ಇದ್ದರೆ, ಹಾಡು ಪ್ಲಸ್ ವ ಪ್ಲಸ್ ಅರು ಅಂತ ಆಗುತ್ತೆ, ಹಾಡುವರು. ಇದು ನಪುಂಸಕಲಿಂಗ, ಅರು ಅನ್ನೋದು ಒಂದು ಆಖ್ಯಾತ ಪ್ರತ್ಯಯ. ಇಷ್ಟು ನಿಮಗೆ ಮನನ ಆಯಿತು ಅಂತ ಅನ್ಕೊತೀನಿ. ಓಕೆ, ಈಗ ಕಾಲಪಲ್ಲಟ. ಏನು ಕಾಲಪಲ್ಲಟ ಅಂತಂದರೆ, ಏನು ಕಾಲಸೂಚಕ ಪ್ರತ್ಯಯಗಳು ಕ್ರಿಯಾಪದದಲ್ಲಿದ್ದಾವೆ, ಅವು ಕೆಲವು ಸರಿ ರೂಢಿಗತವಾಗಿ ಭಾಷೆಯಲ್ಲಿ ಏನೇನೋ ಕಾರಣದಿಂದ, ಏನೇನೋ ಗೊತ್ತಿಲ್ಲದೇನೋ ಏನೋ ಕಾರಣದಿಂದ ಬೇರೆ ಬೇರೆ ಅರ್ಥದಲ್ಲಿ ಕಾಲಗಳು ಬಳಕೆ ಆಗ್ತಿದ್ದಾವೆ. ಉದಾಹರಣೆಗೆ ವರ್ತಮಾನ ಕಾಲದಲ್ಲಿ ಬಳಸಬೇಕು, ಅದು ಭೂತಕಾಲಕ್ಕೆ ಬಳಸ್ತಾರೆ, ಅಥವಾ ಭೂತಕಾಲದಲ್ಲಿ ಬಳಸಬೇಕು, ಅದು ಭವಿಷ್ಯತ್ ಕಾಲಕ್ಕೆ ಬಳಸ್ತಾರೆ. ಹಿಂಗೆ ಬಳಕೆಯಾಗಿ ಇದು ಪಲ್ಲಟ ಆಗಿರೋದನ್ನು ನಾವು ನೋಡ್ತೀವಿ. ಆದರೆ ಬಳಕೆ ಆಗಿರೋದು ಒಂದು ಕಾಲದ ಕಾಲಸೂಚಕ ಪ್ರತ್ಯಯ, ಆದರೆ ಇಡೀ ವಾಕ್ಯ ಅರ್ಥ ಕೊಡೋದು ಇನ್ನೊಂದು ಕಾಲಕ್ಕೆ ಅರ್ಥ ಕೊಡ್ತಾ ಇರುತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಕಾಲದಲ್ಲಿ ನಡೆಯುವ ಕ್ರಿಯೆಯನ್ನು ಬೇರೆ ಕಾಲದ ಕ್ರಿಯಾ ರೂಪದಿಂದ ಹೇಳುವಂಥ ಪ್ರಯೋಗಗಳು ಭಾಷೆಯಲ್ಲಿ ಹಿಂದಿನಿಂದನೂ ನಡೀತಾ ಇದ್ದಾವೆ, ಮುಂದೂ ನಡೆಯುತ್ತೆ. ಇದನ್ನು ನಾವು ಕಾಲಪಲ್ಲಟ ಅಂತ ಕರಿತೀವಿ. ಕಾಲಪಲ್ಲಟ, ಕಾಲಸೂಚಕ ಪ್ರತ್ಯಯ ಬದಲಾಗುವುದನ್ನೇ ಪಲ್ಲಟ ಅಂತ ಕರೀತಾರೆ. ಪಲ್ಲಟ ಅಂದರೆ ಅದರ ಬದಲಾಗುವಂಥ ಅರ್ಥ. ಒಂದು ಉದಾಹರಣೆ ನೋಡೋಣ. ವರ್ತಮಾನ ಕಾಲದ ಒಂದು ಕ್ರಿಯಾಪದ, ಅಲ್ಲಿ ಕಾಲಸೂಚಕ ಪ್ರತ್ಯಯ ಉತ್ತ ಅಂತ ಇದೆ, ಅದರದ್ದು ಏನಾಗಿದೆ, ಭವಿಷ್ಯತ್ ಕಾಲಕ್ಕೆ ಬಳಕೆ ಆಗ್ತಾ ಇದೆ. ಭವಿಷ್ಯತ್ ಕಾಲಕ್ಕೆ ಹೆಂಗೆ ನೋಡೋಣ. ಅವನು ಒಳಗೆ ಊಟ ಮಾಡುತ್ತಾನೆ ಅಂತ ಆಗಬೇಕು, ಮಾಡುತ್ತಾನೆ. ಇಲ್ಲಿ ಉತ್ತ ಅನ್ನೋದಿದೆಯಲ್ಲ, ಇದು ವರ್ತಮಾನ ಕಾಲ. ಆದರೆ ಭಾಳ ಜನ ಹೆಂಗೆ ಮಾಡ್ತಾರೆ, ಅವನು ಒಳಗೆ ಊಟ ಮಾಡುವನು ಅಂತ. ಏನು ಮಾಡ್ತಾನೆ, ಊಟ ಮಾಡುವನು, ಊಟ ಮಾಡುತ್ತಾನೆ ಅಂತ ಹೇಳಬೇಕು, ಅದ್ರ ಊಟ ಮಾಡುವನು ಅಂತ ಹೇಳ್ಬಿಡ್ತಾನೆ. ಮೀನಿಂಗ್ ಏನಾಗ್ತಾ ಇದೆ, ಒಳಗೆ ಊಟ ಮಾಡ್ತಾ ಇದ್ದಾನೆ, ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಇದ್ದಾನೆ ಅವನು. ಆದರೆ ಇಲ್ಲಿ ವಾಕ್ಯದಲ್ಲಿ ಆ ಕ್ರಿಯಾಪದಲ್ಲಿ ಬಳಸಿರುವಂಥ ಕಾಲಸೂಚಕ ಪ್ರತ್ಯಯವದು ವಾ. ಹಾಗೆ ಇದ್ರದ್ದು ಭವಿಷ್ಯತ್ ಕಾಲಕ್ಕೆ ಹೋಗುತ್ತಾ ಇಲ್ಲ, ಮುಂದೆ ಊಟ ಮಾಡ್ತಾನೆ ಬಿಡ್ತಾನೆ ಹೇಳಂಗಿಲ್ಲ ಅಲ್ವಾ. ಈಗ ಊಟ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಹೀಗೆ ಬಳಕೆ ಆದರೆ ಅರ್ಥದಲ್ಲಿ ವರ್ತಮಾನ ಕಾಲ, ಆದರೆ ಅಕ್ಷರದಲ್ಲಿ ಭೂತಕಾಲದ್ದು ಅಲ್ಲ ಭವಿಷ್ಯತ್ ಕಾಲದ್ದು ಕಾಲಸೂಚಕ ಪ್ರತ್ಯಯ ಬಳಕೆ ಆಗುತ್ತೆ. ಹೀಗೆ ಬಳಕೆ ಆಗೋದು ರೂಢಿಗತವಾಗಿ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ನಡೆದು ಹೋಗಿದ್ದಾವೆ. ಇಂಥದನ್ನು ನಾವೇನಂತ ಕರಿತೀವಿ, ಕಾಲ ಪಲ್ಲಟ ಅಂತ ಕರಿತೀವಿ. ಇದು ಗೊತ್ತಾಯ್ತು ನಿಮಗೆ. ವರ್ತಮಾನ ಕಾಲದಿಂದ ಭವಿಷ್ಯತ್ ಕಾಲಕ್ಕೆ ಪಲ್ಲಟ ಆಗಿ ಬಳಕೆ ಆಗಿರುವಂಥ ಒಂದು ಕಾಲಸೂಚಕ ಪ್ರತ್ಯಯ, ಒಂದು ಕ್ರಿಯಾಪದ. ಓಕೆ, ಅದೇ ರೀತಿ ಇನ್ನೊಂದು ಏನು ವರ್ತಮಾನ ಭವಿಷ್ಯತ್ ಕಾಲದಿಂದ ವರ್ತಮಾನ ಕಾಲಕ್ಕೂ ಉದಾಹರಣೆಯನ್ನು ನೋಡ್ಬೋದು ನಾವು. ಉದಾಹರಣೆಗೆ ರಾಮನು ಗಾಡಿಗೆ ಹತ್ತಿದನು, ಗಾಡಿಯನ್ನು ಹತ್ತಿದನು. ನೋಡಿ, ಗಾಡಿಯನ್ನು ಅಂತ ಹೇಳಬೇಕು, ಅನ್ನು ಅಂದ್ಬಿಟ್ಟು ಗೆ ಹತ್ತಿದನು ಅಂತಂದು ಹೇಳ್ಬೋದು. ಅಂದರೆ ದ್ವಿತೀಯದಲ್ಲಿರುವಂಥದ್ದು ಈ ಥರ ವಿಭಕ್ತಿ ಏನು ಬದಲಾವಣೆ ಆಗ್ತದೆ, ಈ ಥರನೂ ಒಂದು ಪಲ್ಲಟ ಆಗುತ್ತೆ. ಹೀಗೂ ಪಲ್ಲಟ ಆಗೋದನ್ನು ನಾವು ನೋಡ್ತೀವಿ. ಇಲ್ಲಿ ವಿಭಕ್ತಿ ಪಲ್ಲಟ ಆಗಿದೆ, ಅಲ್ಲಿ ಕಾಲಸೂಚಕ ಪ್ರತ್ಯಯ ಪಲ್ಲಟ ಆಗಿದೆ. ಕಾಲದಲ್ಲಿ ಪಲ್ಲಟ ಆಗಿದೆ, ಇಲ್ಲಿ ವಿಭಕ್ತಿಯಲ್ಲಿ ಪಲ್ಲಟ ಆಗಿದೆ. ಈ ವ್ಯತ್ಯಾಸವನ್ನು ಸಹಿತ ನಾವು ಗಮನಿಸಬೇಕು, ಬಹಳ ಇಂಪಾರ್ಟೆಂಟಾಗಿ. ಓಕೆ, ಇದರಲ್ಲಿ ಬರುವಂಥ ಕೆಲವು ಮಾದರಿ ಪ್ರಶ್ನೆಗಳನ್ನು ನೋಡೋಣ. ಈವರೆಗೂ ಚರ್ಚೆ ಮಾಡಿದೆ ಕ್ರಿಯಾಪದಗಳ ಮೇಲೆ ಚರ್ಚೆ ಮಾಡಿರುವಂಥ ವಿಷಯವನ್ನು ಮಾದರಿ ಪ್ರಶ್ನೆಗಳು ಹೇಗೆ ಇದು ಪರೀಕ್ಷೆಯಲ್ಲಿ ಕೇಳಲ್ಪಡುತ್ತೆ, ಅದನ್ನು ಉತ್ತರ ಬರೆಯೋಕ್ಕೆ ಗೊತ್ತಾಗಬೇಕಲ್ಲ ನಮಗೆ. ಹಾಗಾಗಿ ನೋಡೋಣ. ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವುದು ಡ್ಯಾಶ್ ವಾಕ್ಯ. ಎಂಥ ವಾಕ್ಯ ಇದು? ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಸರಿಯಾದ ಯಾವುದು ಅಂತ. ಸಂಭವನಾರ್ಥಕ ವಾಕ್ಯನ, ಕ್ರಿಯಾರ್ಥಕ ವಾಕ್ಯನೋ, ವಿದ್ಯಾರ್ಥಕ ವಾಕ್ಯನೋ, ನಿಷೇಧಾರ್ಥಕ ವಾಕ್ಯನೋ ಅಂತ ಕೇಳಿದ್ದಾರೆ. ತುಂಬ ಸುಲಭ. ಹೆಂಗೆ ಅಂದರೆ, ಇಲ್ಲಿ ದೇವರು ಒಳ್ಳೆಯದನ್ನು ಮಾಡಲಿ, ಇದು ಕ್ರಿಯಾಪದ ಆಗಿರೋದ್ರಿಂದ ಇಲ್ಲಿ ಮಾಡಲಿ ಅನ್ನೋದಿದೆಯಲ್ಲ, ಈ ಪದವನ್ನು ನಾವು ಸ್ವಲ್ಪ ಗಮನಿಸಬೇಕು. ಈ ಮಾಡಲಿ ಅನ್ನೋ ಪದ
ಯಾವ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ? ಇಲ್ಲಿ ಮಾಡಲಿ ಅನ್ನೋದ್ರಲ್ಲಿ ಯಾವುದೇ ಕಾಲಸೂಚಕ ಇಲ್ಲ. ಹಾಗಾಗಿ ಸಂಭವನಾರ್ಥಕನ ಅಥವಾ ಇಲ್ಲಿ ಕಾಲದ ಮೇಲೆ ಇಲ್ಲೇ ಇಲ್ಲ, ಇದು ಪೂರ್ತಿ ಅರ್ಥದ ಮೇಲೆ ಇದೆ. ಸಂಭವನಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಇನ್ನೊಂದು ಕ್ರಿಯಾರ್ಥಕ ಅಂತ ಇದೆ, ಅದಕ್ಕೆ ಸಂಬಂಧಪಡದೆ ಇರುವಂಥ ಒಂದು ಆಪ್ಷನ್ ಅದು ಬಿಟ್ಟು ಬಿಡೋಣ. ಇನ್ನು 3 ಇದಾವೆ. ಸಂಭವನಾರ್ಥಕ ಅಂದ್ರೇನು? ಅನುಮಾನ ಇರಬೇಕು, ಆಗ್ಬೋದು ಆಗದೇನೆ ಸಂಶಯ ಇರಬೇಕು, ಹಂಗೆ ಕ್ರಿಯಾಪದ ಇದ್ದರೆ ಸಂಭವನಾರ್ಥಕ. ನಿಷೇಧಾರ್ಥಕ ಅಂದ್ರೇನು? ಆಗಬಾರ್ದು ಕ್ರಿಯೆ. ಇಲ್ಲಿ ಮಾಡಲಿ, ಒಳ್ಳೆಯದು ಮಾಡಲಿ, ಮಾಡನು ಅಂತ ಇದ್ರೆ ನಿಷೇಧಾರ್ಥಕ, ಮಾಡುವನು ಅಂತ ಇದ್ರೆ ಸಂಭವನಾರ್ಥಕ. ಇಲ್ಲಿ ಮಾಡಲಿ ಅಂತ ಆಶೀರ್ವಾದ ಇದೆ ಅಲ್ವಾ, ಹಾರೈಕೆ ಇದೆ, ಹಿಂಗಿದ್ರೆ ಇದನ್ನು ವಿದ್ಯಾರ್ಥಕ ಕ್ರಿಯಾಪದ ಅಂತ ಗುರುತಿಸ್ಬೇಕಾಗುತ್ತೆ. ಸರಿನಾ? ಕರೆಕ್ಟ್, ವಿದ್ಯಾರ್ಥಕ ಕ್ರಿಯಾಪದ. ಓಕೆ, ನಾವು ಇನ್ನೊಂದು ಪ್ರಶ್ನೆ ನೋಡೋಣ. ಕೂಸು ಮಲಗಿತು ಅಂತ ಒಂದು ವಾಕ್ಯ ಇದೆ. ಕೂಸು ಮಲಗಿತು. ಈ ವಾಕ್ಯದಲ್ಲಿ ಮಲಗಿತು ಎಂಬ ಪದವು ಏನಿದು? ಮಲಗಿತು ಅನ್ನೋದು ಏನಿದು? ಇದೊಂದು ಕ್ರಿಯಾಪದ. ಎಂಥ ಕ್ರಿಯಾಪದ ಇದು ನೋಡೋಣ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಅಕರ್ಮಕ ಕ್ರಿಯಾಪದನ ಅಥವಾ ಸಕರ್ಮಕ ಕ್ರಿಯಾಪದನ ಅಥವಾ ಕಾಲಸೂಚಕ ಪ್ರತ್ಯಯನ ಅಥವಾ ಆಖ್ಯಾತ ಪ್ರತ್ಯಯನ? ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಈ ಕ್ಲಾಸ್ ಕೇಳದೇ ಇದ್ದಿದ್ರೆ ಈ ಮಲಗಿತ್ತು ಅನ್ನೋದು ಒಂದು ಕಾಲಸೂಚಕ ಪ್ರತ್ಯಯನೋ ಆಖ್ಯಾತ ಪ್ರತ್ಯಯನೋ ಏನೋ ಹೊಸದು ಕೇಳ್ದಂಗೆ ಆಗೈತೆ, ಇದು ಸರಿನಾ ಅನ್ನಿಸ್ತಿತ್ತೇನೋ. ಬಹುಶಃ ಕಾಲಸೂಚಕ ಪ್ರತ್ಯಯ ಅಂದರೆ ಗೊತ್ತಾಗಿದೆ ನಿಮಗೆ. ವ ಉತ್ತ ದ ಅಂತ ಇದ್ರೆ ಕಾಲಸೂಚಕ ಪ್ರತ್ಯಯ. ಇಲ್ಲಿ ಮಲಗಿತು ಅನ್ನೋಂಥ ಪೂರ್ಣ ಕ್ರಿಯಾಪದ ಇದೆ ಅಲ್ವಾ, ಹಾಗಾಗಿದು ಕಾಲಸೂಚಕ ಪ್ರತ್ಯಯ ಅಲ್ಲ. ಆಖ್ಯಾತ ಪ್ರತ್ಯಯನ ಇದು ಅಲ್ಲ. ಆಖ್ಯಾತ ಪ್ರತ್ಯಯ ಅಂದರೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ನಿಮಗೆ. ಏನು ಆಖ್ಯಾತ ಪ್ರತ್ಯಯ ಅಂದರೆ? ಇಲ್ಲಿ ಲಿಂಗ ವಚನ ಸೂಚಿಸುವಂಥ ಆನೆ, ಅಳು, ಅರು, ಈ ಥರ ಬರಬೇಕು. ಆದರೆ ಇಲ್ಲಿ ಆಖ್ಯಾತ ಪ್ರತ್ಯಯ ಇಲ್ಲಿ ಮಲಗಿತು ಅಂತ ಇದೆ. ಆಖ್ಯಾತ ಪ್ರತ್ಯಯ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಇಲ್ಲಿ ಅಕರ್ಮಕ ಕ್ರಿಯಾಪದ ಅಥವಾ ಸಕರ್ಮಕ ಕ್ರಿಯಾಪದ ಆಗಿರಬೇಕು. ಇದು ಕ್ರಿಯಾಪದ, ಪೂರ್ಣ ಕ್ರಿಯಾಪದ. ಹಾಗಿದ್ರೆ ಇಲ್ಲಿ ಈ ಮಲಗಿತು ಅನ್ನೋ ಪದ ಇದೆಯಲ್ಲ, ಈ ಮಲಗಿತು ಅನ್ನೋವಂಥ ಕ್ರಿಯಾಪದ ಕರ್ಮಪದವನ್ನು ಅಂದರೆ ಅನ್ನು, ಏನನ್ನು ಅಂತ ಕೇಳುತ್ತಾ ನೋಡಿ. ಕೂಸು ಮಲಗಿತು, ಏನನ್ನು ಅನ್ನೋ ಪ್ರಶ್ನೆ ಇದೆಯಾ ಇಲ್ಲಿ? ಬೇಕಾಗಿಲ್ಲ, ಮಲಗಿತು ಅಷ್ಟೇ. ಏನು ಮಲಗ್ತು ಅಂತ ಕೇಳಬೇಕಾಗಿಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಬಹಳ ಏನನ್ನು ಅನ್ನೋ ಪ್ರಶ್ನೆಗೆ ಉತ್ತರ ಅಪೇಕ್ಷಿಸುತ್ತಿಲ್ಲ ಇದು. ಹಾಗಾಗಿ ಇದು ಸಕರ್ಮಕನ ಅಕರ್ಮಕ? ಕರ್ಮಪದ ಬೇಕು, ಕರ್ಮಪದ ಬೇಡವೋ? ಇಲ್ಲಿ ಎಸ್, ಕರೆಕ್ಟ್ ಗೆಸ್ ಮಾಡಿದ್ರಿ. ಕರ್ಮಪದದ ಅಗತ್ಯ ಇಲ್ಲ. ಮಗು ಅಥವಾ ಕೂಸು ಮಲಗಿತು ಅಷ್ಟೇ. ಅಲ್ಲಿ ಏನನ್ನು ಅನ್ನೋದು ಉತ್ತರ ಇಲ್ಲ, ಕರ್ಮಪದ ಇಲ್ಲ, ಅನ್ನೋ ಪ್ರತ್ಯಯ ಇರುವಂಥ ಯಾವುದೇ ಪದದ ಅಗತ್ಯ ಇಲ್ಲ. ಹಾಗಾಗಿದು ಅಕರ್ಮಕ ಕ್ರಿಯಾಪದ ಆಗುತ್ತೆ. ಸರಿನಾ ಉತ್ತರ? ಎಸ್, ಅಕರ್ಮಕ ಕ್ರಿಯಾಪದ. ಓಕೆ, ಮುಂದಿನ ಮತ್ತೊಂದು ಪ್ರಶ್ನೆ ನೋಡೋಣ. ಹೀಗಿದೆ, ಹಾಡುವರು ಈ ಕ್ರಿಯಾಪದದಲ್ಲಿರುವ ಆಖ್ಯಾತ ಪ್ರತ್ಯಯ ಗುರುತಿಸಿ. ನೋಡಿ, ಬಹಳ ಸುಲಭ, ನೀವು ಚೆನ್ನಾಗಿ ಗುರುತಿಸ್ತೀರಿ ಅನ್ಕೊತೀನಿ. ಓಕೆ, ಎಷ್ಟನೇ ಆಪ್ಷನ್ ಸರಿ? ಹಾಡುವರು. ಇದನ್ನು ವಿಂಗಡಿಸೋಣ. ಅದನ್ನು ಹಾಡು ಧಾತು, ವಾ ಕಾಲಸೂಚಕ ಪ್ರತ್ಯಯ, ಅರು ಅನ್ನೋದು ಆಖ್ಯಾತ ಪ್ರತ್ಯಯ. ಸರಿನಾ? ನೋಡೋಣ ಆಪ್ಷನ್ ಏನೇನಿದೆ. ಹಾಡು ಅಂತ ಇದೆ, ವಾ ಅಂತ ಇದೆ, ಅರು ಅಂತ ಇದೆ, ಊ ಅಂತ ಇದೆ. ಹಂಗಾರೆ ಇದರಲ್ಲಿ ಯಾವ್ದು ಸರಿಯಾದ್ದು? ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ ಅನ್ಸುತ್ತಾ? ಖಂಡಿತ ಇಲ್ಲ ಅಂತೇನೆ. ಯಾಕಂದರೆ ಈ ಪಾಠ ಚಂದ ಮನನ ಆಗಿದೆ ಅಂತ ಅನ್ಕೊತೀನಿ ನಾನು. ಹಾಡು ಅನ್ನೋದು ಏನಿದು? ಧಾತು. ವಾ ಅನ್ನೋದೇನಿದು? ಕಾಲಸೂಚಕ ಪ್ರತ್ಯಯ. ಊ ಅನ್ನೋದಿದೆಯಲ್ಲ ಲಾಸ್ಟಿಂದು, ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಇಲ್ಲಿ ಕೇಳಿದ್ದು ಆಖ್ಯಾತ ಪ್ರತ್ಯಯ. ಹಂಗಾರೆ ಉಳಿದಿದ್ದು ಯಾವುದು? ಅದೇ ಆಖ್ಯಾತ ಪ್ರತ್ಯಯ. ಅರು ಅನ್ನೋದು ಆಖ್ಯಾತ ಪ್ರತ್ಯಯ. ಎಸ್, ಸರಿ ಉತ್ತರ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡೋಣ. 4ನೇ ಪ್ರಶ್ನೆ. ತಾರನು ಏನು? ತಿಂಡಿಯನ್ನು ತಾರನು, ನೀರನ್ನು ತಾರನು ಅಲ್ವಾ. ಈ ತಾರನು ಅನ್ನೋವಂಥದ್ದು ಇದೆಯಲ್ಲ, ಇದು ಎಂಥ ಕ್ರಿಯಾಪದ ಅಂತ ಕೇಳಿದ್ದಾರೆ. ಎಷ್ಟು ಸುಲಭ ಇದೆ ನೋಡಿ. ನೋಡಿ, ವರ್ತಮಾನ ಕಾಲದ ಕ್ರಿಯಾಪದನ ತಾರನು. ವರ್ತಮಾನ ಕಾಲ ಅಂದರೆ ಉತ್ತಾ ಇರಬೇಕು. ಇಲ್ಲಿ ತಾರನು ಅಂತ ಹೇಳ್ತಾ ಇದೆ. ಹಾಗಿದ್ರೆ ಸಂಭವನಾರ್ಥಕ ಕ್ರಿಯಾಪದನ? ಇಲ್ಲಿ ಸಂಭವನಾರ್ಥಕ. ಈ ಕ್ರಿಯಾಪದವು ಸಂಭಾವನೆ, ಡೌಟ್ ಬರುವಂತಹ, ಸಂಶಯ ಬರುವಂತಹ, ಊಹೆ ಮಾಡುವಂಥ ಅರ್ಥ ಹೊಮ್ಮಿಸ್ತಾ ಇದೆಯಾ ಇದು? ತಾರನು ನಿರ್ಧಾರವಾಗಿ ಹೇಳ್ತಾ ಇದೆ. ತಾರನು, ಹೇಳನು, ನೋಡನು, ತಿನ್ನನು ನಿರ್ಧಾರವಾಗಿ ಹೇಳ್ತಾ ಇದೆ ಕ್ರಿಯೆ ನಡೆಯೋದೇ ಇಲ್ಲ ಅಂತ ಅಲ್ವಾ. ಹಾಗಿದ್ರೆ ಹಂಗಾರೆ ಎಂಥ ಕ್ರಿಯಾಪದ ಇದು? ಎಸ್, ಯಾವುದಿದು? ಎಸ್, ಸರಿಯಾದ ಗೆಸ್ ಮಾಡಿದ್ರಿ. ಎಸ್, ಯಾವುದು? ಎಸ್, ನಿಷೇಧಾರ್ಥಕ. ಆಗೋದಿಲ್ಲ ಅಂತ ಅರ್ಥ. ಇನ್ನೊಂದು ಆಪ್ಷನ್ ಇದೆ, ಭವಿಷ್ಯತ್ ಕಾಲದ ಕ್ರಿಯಾಪದ ಅಂತ. ಭವಿಷ್ಯತ್ ಕಾಲದ ಹಂಗಾರೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಇರಬೇಕು. ಯಾವುದು? ವ
ಅನ್ನೋದು ಇರಬೇಕಾಯ್ತು ಭವಿಷ್ಯತ್ ಕಾಲಕ್ಕೆ. ಆದರೆ ಎರಡು ಆಪ್ಷನ್ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಎರಡೂ ಡಿಲೀಟ್ ಆಗುತ್ತೆ. ಇನ್ನು ಸಂಭವನಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಅರ್ಥರೂಪ ಕ್ರಿಯಾಪದದಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ಅರ್ಥರೂಪದಲ್ಲಿ ಇಲ್ಲಿ ತಾರನು ನಿಷೇಧ ಅರ್ಥದಲ್ಲಿದೆ. ಹಾಗಾಗಿ ನಿಷೇಧಾರ್ಥಕ ಕ್ರಿಯಾಪದ ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮಿಸುಕಾಡದಿರು. ಮಿಸುಕಾಡದಿರು ಇಲ್ಲಿ ಕ್ರಿಯಾಪದದ ಸ್ವರೂಪ ಯಾವುದು ಅಂತ ಕೇಳಿದ್ದಾರೆ. ಯಾವ ಸ್ವರೂಪದ ಕ್ರಿಯಾಪದ? ಮಿಸುಕಾಡದಿರು ಇಲ್ಲಿ ವಿದ್ಯಾರ್ಥಕನ, ನಿಷೇಧಾರ್ಥಕನ, ಸಾಮಾನ್ಯ ರೂಪನ, ಸಂಭವನಾರ್ಥಕನ? ಇಲ್ಲಿ ಸ್ವಲ್ಪ ಡೌಟ್ ಆಯಿತು. ಮಿಸುಕಾಡದಿರು ಅಂತ ಅಲ್ವಾ? ಮಿಸುಕಾಡದಿರು, ಮಿಸುಕಾಡನು, ಮಿಸುಕಾಡನು, ಮಿಸುಕಾಡದಿರು. ಮಿಸುಕಾಡನು ಮಿಸ್ಕಾಡೋದಿಲ್ಲ, ಅವನು ಡಿಸೈಡ್ ಮಾಡ್ತಿದ್ದಾನೆ. ಮಿಸುಕಾಡದಿರು ನಾನು ಆರ್ಡರ್ ಮಾಡ್ತಾ ಇದ್ದಾನೆ. ಅವನು ಒಂದಿಟ್ಟು ಮಿಸ್ಕಾಡಕ್ಕೆ ನೋಡ್ತಿದ್ದಾನೆ, ಪರೀಕ್ಷೆಯಲ್ಲಿ ಒಂದಿಟ್ಟು ಆ ಕಡೆ ಈ ಕಡೆ ಮಿಸ್ಕಾಡಕ್ಕೆ ನೋಡ್ತಿದ್ದಾನೆ ಅಲ್ವಾ? ಅಲ್ಲಿ ನಾವೇನು ಮಾಡ್ತಿದ್ದೀವಿ? ಆರ್ಡ್ರ್ ಮಾಡ್ತಾ ಇದ್ದೀವಿ. ಅವನು ಮಿಸುಕಾಡನು. ಕೆಲವರು ಇರ್ತಾರೆ ಏನೇನೋ ಮಿಸ್ಕಾಡೋದಿಲ್ಲ, ಹಂಗೆ ಕುತ್ಕೊಂಡು ಬರಿತಾ ಇರ್ತಾರೆ. ಅವನು ಡಿಸೈಡ್. ಆ ಥರದಲ್ಲಿ ಇದ್ದರೆ ಅದೇ ಅರ್ಥದ ಬೇರೆ ಕ್ರಿಯಾಪದ, ಇದೇ ಬೇರೆ ಅರ್ಥದ ಕ್ರಿಯಾಪದ. ಈಗ ನಿಮಗೆ ಗೆಸ್ ಆಯಿತು ಅಂದ್ಕೊತೀನಿ. ಯಾವುದಿರ್ಬೋದು ಹಾಗಿದ್ರೆ? ಎಸ್, ನಿಷೇಧಾರ್ಥಕ ಕ್ರಿಯಾಪದ ಅಂತ ನಾವು ಗುರುತಿಸ್ಕೋಬೋದು. ಓಕೆ, ಇನ್ನೊಂದು ನೋಡೋಣ ಪ್ರಶ್ನೆ. ಓಕೆ, ಇವುಗಳಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾಪದ ಗುರುತಿಸಿ. ಭವಿಷ್ಯತ್ ಕಾಲದ ಕ್ರಿಯಾಪದ ಯಾವುದು? ಓಡಿದನು, ಓಡುತ್ತಾನೆ, ಓಡುವನು, ಓಡಿಯಾನು. ಇಲ್ಲಿ ಭವಿಷ್ಯತ್ ಕಾಲಕ್ಕೆ ಹೇಳಬೇಕು ನಾವು. ಯಾವುದಾಗಿದ್ರೆ? ಓಡಿದನು, ಓಡುತ್ತಾನೆ, ಓಡುವನು, ಓಡಿಯಾನು. ಇಲ್ಲಿ ಭವಿಷ್ಯತ್ ಕಾಲದಲ್ಲಿ ಒಂದನೇ ಆಪ್ಷನ್ನಲ್ಲಿನೇ ದಾ ಇದೆ, ಎರಡನೇ ಆಪ್ಷನ್ನೇ ಓಡುತ್ತಾನೆ ಉತ್ತಾ ಇದೆ, ಮೂರನೇ ಆಪ್ಷನ್ನಲ್ಲಿ ವಾ ಇದೆ. ಓಡಿಯಾನು ಇದು ಯಾವುದೇ ಕಾಲಸೂಚಕ ಪ್ರತ್ಯಯ ಇಲ್ಲ, ಅರ್ಥ ಹೊಮ್ಮಿಸ್ತಾ ಇದೆ. ಓಡಿಯಾನು ಆಗ್ಬೋದು, ಆಗದೇನೆ ಇರ್ಬೋದು. ಅಂದರೆ ಸಂಭವನಾರ್ಥಕ ಕ್ರಿಯಾಪದ ಇದೆ. ಹಾಗಿದ್ರೆ ಇಲ್ಲಿ ಯಾವುದು ನಾವು ಇದರಲ್ಲಿ ಸರಿಯಾದ ಉತ್ತರ ಗುರುತಿಸ್ಬೋದು? ಭವಿಷ್ಯತ್ ಕಾಲಕ್ಕೆ ವ ಅನ್ನೋದು ಇಲ್ಲಿ ಕಾಲಸೂಚಕ ಪ್ರತ್ಯಯ ಇದೆ. ಸರಿಯಾದ ಓಡುವನು, ಮೂರನೇ ಆಪ್ಷನ್ ಸರಿಯಾದಂಥ ಆಪ್ಷನ್ ಆಗುತ್ತೆ. ಓಕೆ, ಏಳನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಕರ್ಮಣಿ ಪ್ರಯೋಗದ ಸರಿಯಾದ ರೂಪ ವಾಕ್ಯ ಯಾವುದು ಅಂತ. ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಈಗಾಗಲೇ ನಾನು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಕರ್ಮಣಿ ಪ್ರಯೋಗದ ಇದು ಸರಿಯಾದ ರೂಪ ಯಾವುದು ಅಂತ ಕೇಳಿದರೆ, ಇಲ್ಲಿ ಕರ್ಣನು ದಾನವನ್ನು ಮಾಡಿದನು, ಕರ್ಣನಿಂದ ದಾನವನ್ನು ಮಾಡಲ್ಪಟ್ಟಿತು, ಕರ್ಣನಿಂದ ದಾನವು ಮಾಡಿದನು, ಕರ್ಣನಿಂದ ದಾನವು ಮಾಡಲ್ಪಟ್ಟಿತು. ಇದರ ಸರಿಯಾದದ್ದು ಯಾವುದು? ತುಂಬ ಸುಲಭ. ಯಾರು ಕರ್ತೃಪದ ಇದ್ದಾನೆ ಅದಕ್ಕೆ ತೃತೀಯ ವಿಭಕ್ತಿ ಪ್ರತ್ಯಯ ಇರಬೇಕು, ಕರ್ಮಪದವು ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರಬೇಕು, ಕ್ರಿಯಾಪದಕ್ಕೆ ಅಲ್ಪಟ್ಟಿತು ಅನ್ನುವಂತಹ ಒಂದು ಪ್ರತ್ಯಯ ಸೇರಿರಬೇಕು. ಅಂಥದ್ದು ಯಾವುದು ಅಂತ ಹುಡುಕಬೇಕು. ಒಂದನೇ ಆಪ್ಷನ್ನಲ್ಲಿ ಕರ್ಣನು ಪ್ರಥಮ ವಿಭಕ್ತಿ ಪ್ರತ್ಯಯ ಇದೆ, ನಮಗೆ ಕರ್ತೃವಿಗೆ ತೃತೀಯ ವಿಭಕ್ತಿ ಪ್ರತ್ಯಯ ಇರಬೇಕು. ಇದು ಹಾಗಾಗಿ ಒಂದನೇ ಆಪ್ಷನ್ ಬರೋಕ್ಕೆ ಸಾಧ್ಯ ಇಲ್ಲ. ಎರಡನೇ ಆಪ್ಷನ್ ನೋಡೋಣ. ಕರ್ಣನಿಂದ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಇದೆ, ಇದು ಸಾಧ್ಯತೆ ಇದೆ. ಆದರೆ ದ್ವಿತೀಯ ಯಾವುದಿದೆ? ದಾನವನ್ನು ಅಂತ ಇದೆ, ಇಲ್ಲಿ ಅನ್ನು ಅಂತ ಇದೆ. ನಮಗೇನು ಬರಬೇಕು? ಕರ್ಮಪದವು ಊ ಪ್ರತ್ಯಯವನ್ನು ಹೊಂದಿರಬೇಕು. ಆದರೆ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಂದಿದೆ, ಅನ್ನು ಹೊಂದಿದೆ, ಹಾಗಾಗಿ ಇದು ಬರೋದಿಲ್ಲ. ನೆಕ್ಸ್ಟ್ ಮೂರನೇ ನೋಡಿದ್ರೆ ಕರ್ಣನಿಂದ, ಇದು ಸರಿ ಇದೆ. ದಾನವು, ಇದು ಸರಿ ಇದೆ. ಆದರೆ ಮಾಡಿದನೂ ಇದೆ, ಮಾಡಲ್ಪಟ್ಟಿತು, ಅಲ್ಪಟ್ಟಿತು ಅನ್ನೋದು ಕ್ರಿಯಾಪದಕ್ಕೆ ಸೇರಬೇಕು. ಆದರೆ ಇಲ್ಲಿ ಮಾಡಿದನು ಅಂತ ಅಷ್ಟೇ ಇದೆ. ಹಾಗಾಗಿ ಇದು ಸರಿ ಹೋಗೋದಿಲ್ಲ ಕರ್ಮಣಿ ಪ್ರಯೋಗದಲ್ಲಿ. ಹಾಗಾದರೆ ನಾಲ್ಕನೇ ಆಪ್ಷನ್ ನೋಡೋಣ. ಕರ್ತೃಪದ ಇಂದ ಅಂತ ಇರಬೇಕು, ಕರ್ಣನಿಂದ ಸರಿ ಇದೆ. ಕರ್ಮಪದ ಏನಿತ್ತು? ದಾನವನ್ನು ಅಂತ ಇತ್ತಲ್ಲ, ಆ ಅನ್ನು ಪ್ರತ್ಯಯ ಬಿಟ್ಟು ಹೂ ಪ್ರತ್ಯಯ ಸೇರ್ಕೋಬೇಕು, ಅದು ಸರಿ ಇದೆ. ನೆಕ್ಸ್ಟ್ ಕ್ರಿಯಾಪದಕ್ಕೆ ಅಲ್ಪಟ್ಟಿತು ಅಂತ ಸೇರಬೇಕು, ಅಲ್ಪಟ್ಟಿತು ಸೇರಿದೆ, ಮಾಡಲ್ಪಟ್ಟಿತು. ಹಾಗಾದರೆ ಇದರ ಕರ್ಮಣಿ ಪ್ರಯೋಗದ ಸರಿಯಾದ ರೂಪ ಯಾವುದು? ನಾಲ್ಕನೇ ಆಪ್ಷನ್ ಸರಿಯಾದದ್ದು ಆಗ್ತಂತೆ. ಸರಿನ ಆಪ್ಷನ್ ಸರಿ ಇದೆ ಉತ್ತರ. ಓಕೆ, ನೆಕ್ಸ್ಟ್ ನಾವೀಗ ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಇಲ್ಲಿ ಮಾಡಲಿ ಪದದಲ್ಲಿರುವ ಕ್ರಿಯಾ ರೂಪ ಯಾವುದು ಅಂತ. ಬಹಳ ಸುಲಭ. ಯಾವುದು? ವಿದ್ಯಾರ್ಥಕ ರೂಪನ, ನಿಷೇಧಾರ್ಥಕನೋ, ಪ್ರಶ್ನಾರ್ಥಕನ, ಸಂಭವನಾರ್ಥಕನು. ಬಹಳ ಸುಲಭ ಗುರುತಿಸ್ಬೋದು ಇದರಲ್ಲಿ. ವಿದ್ಯಾರ್ಥಕ ಅಲ್ವಾ? ಓಕೆ, ಈಗ ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ನೋಡೋಣ. ಸುರೇಶನು ಕಥೆಯನ್ನು ಹೇಳಿದನು ಅಂತ ಒಂದು ವಾಕ್ಯ ಇದೆ. ಸುರೇಶನು ಕಥೆಯನ್ನು ಹೇಳಿದನು. ಈ ವಾಕ್ಯದಲ್ಲಿ ಅವನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಅಂತ ಕೇಳ್ತದೆ. ಇಡೀ ವಾಕ್ಯವನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಬೇಕು. ವರ್ತಮಾನ ಕಾಲಕ್ಕೆ ಪರಿವರ್ತಿಸೋದು ಹೇಗೆ? ತುಂಬ ಸುಲಭ. ನಾವು
ಕರ್ತೃವನ್ನು ಏನು ಮುಟ್ಟೋದು ಬೇಡ, ಕರ್ಮನೂ ಮುಟ್ಟೋದು ಬೇಡ, ಅದು ಇದ್ದಂಗೆ ಇರುತ್ತೆ. ಕ್ರಿಯಾಪದಕ್ಕೆ ಮಾತ್ರ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ನಿರ್ಧಾರ ಆಗೋದು. ಹಂಗೆ ಕ್ರಿಯಾಪದನ ನೋಡ್ತಾ ಹೋಗೋಣ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ. ಉತ್ತ ಎಲ್ಲೈತೋ ಅದೇ ಸರಿಯಾದ ಉತ್ತರ. ನೋಡೋಣ. ಹಾಗಿದ್ರೆ ಸುರೇಶನು ಕಥೆಯನ್ನು ಹೇಳುತ್ತಾನೆ, ಸುರೇಶನು ಕಥೆಯನ್ನು ಹೇಳುವನು, ಸುರೇಶನು ಕಥೆಯನ್ನು ಹೇಳಿವನು, ಸುರೇಶನು ಕಥೆಯನ್ನು ಹೇಳಿತ್ತಾನೆ. ಸಣ್ಣ 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 ಏನೋ ಫಾಲ್ಟ್ ಇದೆ. ಹಾಗಿದ್ರೆ ಸುರೇಶನು 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 4 ಆಪ್ಷನಲ್ಲಿ ಸರಿ ಇದೆ. ಕಥೆಯನ್ನು ಇದು ಸಹಿತ 4 ಆಪ್ಷನಲ್ಲಿ ಸರಿ ಇದೆ. ಇಲ್ಲಿ ಕ್ರಿಯಾಪದಕ್ಕೆ ಸಮಪಟ್ಟಿದ್ದು ಅಂತ ಹೇಳಿದ್ದೇನೆ. ಕ್ರಿಯಾಪದ ಇಲ್ಲಿ ಹೇಳುತ್ತಾನೆ, ಹೇಳುವನು, ಹೇಳಿವನು, ಹೇಳಿತ್ತಾನೆ. ಸರಿಯಾದ್ದು ಹೇಳಿತ್ತಾನೆ ತಪ್ಪು, ಹೇಳುತ್ತಾನೆ ಆಗಬೇಕು, ಹೇಳಿತ್ತಾನೆ ಅಲ್ಲ. ಹಾಗೆ ಹೇಳಿವನು ಇದು ತಪ್ಪು. ಇಲ್ಲಿ ಹೇಳುತ್ತಾನೆ, ಹೇಳುವನು ಇವೆರಡರಲ್ಲಿ ಸರಿಯಾದ ನೋಡಬೇಕು. ವರ್ತಮಾನ ಕಾಲಕ್ಕೆ ಉತ್ತ. ಹಂಗಾಗಿ ಇದರ ಸರಿಯಾದಂಥ ಉತ್ತರ ಒಂದನೇದು ಸುರೇಶನು ಕಥೆಯನ್ನು ಹೇಳುತ್ತಾನೆ ಸರಿಯಾದಂಥ ಆಪ್ಷನ್. ಸ್ನೇಹಿತರೆ, ನಾವು ಈವರೆಗೂ ಕ್ರಿಯಾಪದದಲ್ಲಿರುವಂಥ ಅಕರ್ಮಕ ಕ್ರಿಯಾಪದ, ಸಕರ್ಮಕ ಕ್ರಿಯಾಪದ, ಕ್ರಿಯಾಪದದ ರೂಪಗಳು ಮತ್ತು ಕಾಲರೂಪ ಕ್ರಿಯಾಪದಗಳು, ಕಾಲಗಳು, ಆಖ್ಯಾತ ಪ್ರತ್ಯಯ ಮತ್ತು ಕಾಲಪಲ್ಲಟ, ಒಂದಿಷ್ಟು ಮಾದರಿ ಪ್ರಶ್ನೆಗಳು, ಇಷ್ಟೆಲ್ಲ ಇಟ್ಕೊಂಡು ಈ ವಿಷಯವನ್ನು ಚರ್ಚೆ ಮಾಡಿದ್ದೀವಿ. ಖಂಡಿತವಾಗೂ ನಿಮಗೆ ಇದರಲ್ಲಿ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಇದನ್ನು ಮುಂದಿನ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಈ ವಿಷಯವನ್ನು ಬಳಸ್ಕೊಂಡು ಉತ್ತಮವಾದಂಥ ಅಂಕವನ್ನು ನಿಮ್ಮದಾಗಿಸ್ಕೊಳ್ರಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಪತ್ರ ರಚನೆ, ಭಾಳ ಜನ ಕೇಳಿದ್ರಿ ಕಾಮೆಂಟ್ಸ್ನಲ್ಲಿ, ಪತ್ರವನ್ನು ಬರೆಯುವ ಕ್ರಮವನ್ನು ನಮ್ಮ ಹತ್ರ ಚರ್ಚೆ ಮಾಡಿ ಅಂತ. ಖಂಡಿತವಾಗೂ ಪತ್ರದಲ್ಲಿ ಯಾವ ಅಂಶಗಳನ್ನು ಪ್ರಶ್ನೆಯಲ್ಲಿ ಗುರುತಿಸ್ಕೋಬೇಕು ಮತ್ತು ಪತ್ರವನ್ನು ಹೇಗೆ ಬರಿಬೇಕು ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಯಲ್ಲಿ ಗಾದೆಗಳ ಭಾವ ವಿವರಣೆಯನ್ನು ಹೇಗೆ ಕೊಡಬೇಕು, ಎಷ್ಟು ಹಂತಗಳಲ್ಲಿ ಕೊಡಬೇಕು, ಮತ್ತು ಟಿಪ್ಪಣಿಗಳ ರಚನೆ ಹೇಗೆ, ಮತ್ತು ಅದರ ಮೇಲೆ ಮಾದರಿ ಪ್ರಶ್ನೆಗಳು ಹೇಗಿರುತ್ತವೆ ಅಂತ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವಂದನೆಗಳು.